ನಾನು ಸರ್ವಜ್ಞ. ಹಿಂಗಂದ್ರಿ ಅನ್ರಿ ನನಗೆ ಗೊತ್ತಾಗಲಿಲ್ರಿ. ಸುಮಾತಾರ ನಾವನ ಹಿಂಗಂದ್ರೆ ಏನು? ಏನು ಕನ್ನಡಿ ಕಡೆ ನೀವು ಹೋಗ್ತಿರೋ ನೀವೇ ಕನ್ನಡಿ ಕಡೆ ಹೋಗ್ತಿರೋ ಕನ್ನಡಿ ನಿಮ್ಮ ಕಡೆ ಬರ್ತದ ಮಹಾರಾಜ್ರ. ಹಿಂದಕ್ಕೆ ಕನ್ನಡಿ ನಮ್ಮ ಕಡೆ ಬರ್ತಿದ್ದು. ಈಗ ಅಲ್ಲಿ ಕಡೆ ಕನ್ನಡಿ ಎಲ್ಲವ ಅಲ್ಲಿಗೆ ನಾವೇ ಹೋಗ್ಬೇಕಾಗ್ಯದ ನೋಡ್ರಿ. ಹಿಂದಕ್ಕೆ ಅಟ್ಟೆ ಒಂದೊಂದು ರೂಪಾಯಿ ಇರ್ತಿದ್ರಿ, ಕಿಶೆದಾಗ ಇಟ್ಕೊಂಡು ತಿರುಗಾಡ್ತಿದ್ದೆವು. ಯಾವಾಗ ಬೇಕು ಅವಾಗ ನೋಡ್ಲಕ್ಕೆ ಸಂಗಟೆ ಇರ್ತಿದ್ದು. ಈಗ ಅವು ಮುಣಿಗ್ಯಾವ, ಈಗ ದೊಡ್ಡ ಬಂದಾವ ಟ್ರೆಜರಿಗೆ ಹಚ್ಕೊಂಡೆ. ಅವೆಲ್ಲವ ಅಲ್ಲಿಗೆ ನಮ್ಮ ಮಸಡಿ ತೀಕದಿಲ್ಲ ಅಂತ ಹೇಳಿ ನೋಡ್ಲಕ್ಕೆ ನಾವೇ ಹೋಗೋದು ಅಲ್ಲಿ ಟ್ರೆಜರಿ ಅಂತ್ಯಕ್ಕೆ. ನೀ ಹೇಳೋ ನಾನು ಮತ್ತೊಂದು ನೆನಪು ಬತ್ತು. ಅದೇ ಹಂಗ್ರಿ ಅದು. ಹೊಲದಾಗ ಗಳೆ ಹೊಡೆಯವನಿಗೆ ಒಂದು ಕನ್ನಡಿ ಸಿಕ್ತತ್ತ, ಸಣ್ಣ ಕನ್ನಡಿ ಕಿಶದಾಗ. ನೀ ಹೇಳ್ದಲ್ಲ ಹೌದಲ್ಲ, ನಾ ಅಂಥದ್ದು ಹೇಳ್ತಿರ್ತೀನಿ ತೋರಿ. ಅದು ಕಾಂತನಾಗ ಬಿದ್ದದ ಗಳೆ ಹೊಡ್ಯಾಣ, ಡಬ್ಬ ಬಿದ್ದದ ಗಳೆ ಕತ್ತಿ ಚಿತ್ತಾಗ್ಯದ. ಅದು ಕನ್ನಡಿ ಬಿಡ. ನೀವು ಹಿಂಗೆ ನೋಡ್ಯಾನ ಗಳೆ ತರಿವಿ. ಅವ ಆನಂದ ತನ್ನ ಮುಖ ನೋಡಿ ನಮ್ಮ ಅಪ್ಪ ಎಂದ ಸತ್ತಾನೆ ಯಾರಿಗೂ ನಾ ಇಂದ ನನಗೆ ಸಿಕ್ಕು ನೋಡಂದತ್ತ. ಅಂದ್ರೆ ಅವ್ರ ಅಪ್ಪನಂಗೆ ಅದೇನೋ ಅವಂದು ಮಾರಿ ಸತ್ತ ಬಳಕ ಪಟಕ ಅವ್ರ ಅಪ್ಪಂದೇ ಸುತ್ತಾರ ಅವನಿಗೆ. ಅದು ಅದೇನ ನಮ್ಮ ಅಪ್ಪ ಎಂದ ತೀರ್ಕೊಂಡ ಸತ್ತಾನ, ನಮ್ಮ ಅಪ್ಪ ನನಗೆ ಸಿಕ್ಕ. ಬಹಳ ಹೌಸ ಆಯ್ತು ಅವನಿಗೆ. ಹಿಂಗ ಅಂದ ಕೆಸಿಂದ ಹಳೆದ ಕೊಳ್ಳೆ ಹರಿದಿರ್ಬೇಕ. ಹಳೆದ ಕೊಳ್ಳ ಹರಿದ ಕೆಸಿಂದ ಅದು ಕನ್ನಡಿ ತಂದು ಪೆಟ್ಟಿಗೆಯಾಗಿ ಇಟ್ಟವ. ಕನ್ನಡಿ ತಂದು ಪೆಟ್ಟಿಗೆಯಾಗಿ ಇಟ್ಟ. ಪೆಟ್ಟಿಗೆ ದಿನ ತೆಗೆದ ಕೆಸಿಂದ ಅಪ್ಪನ ಮುಖ ನೋಡಿ ಹೋಗವ. ತನ್ನ ಮುಖ ಅನ್ನೋದು ಗೊತ್ತಾಗಲ್ದ ಅದಕ್ಕೆ. ನಮ್ಮ ಅಪ್ಪನೇ ಅನ್ನತ್ ಹೇಳಿ ತಿಳಿದ. ನಮ್ಮ ಅಪ್ಪನೇ ಅನ್ನತ್ತೇಳಿ ನೋಡಿ ಕೆಸಿಂದ ಕನ್ನಡಿ ಇಟ್ಟು ಹೋಗವ. ಅವಂದು ಒಂದು ದಿನ ಹೆಣ್ತಿಗೆ ಸೌಶ ಬತ್ತು. ಇವ ಬರ್ತಾ ದಿನ ಬರೋಣ ಪೆಟ್ಟಿಗೆಯಾಗಿ ತೆಗಿತಾನ, ನೋಡ್ತಾನ, ಇಟ್ಟು ಹೋತಾನ. ನನ್ನ ಕಡೆ ಸನಿನೇ ಬರೋಲ್ಲ ಅಂತ ಹೇಳಿ ಕೆಸಿಂದ ಅವ ಗಳಕ್ ಹೋಗೋಣ. ಕೀಲಿ ಮುರಿದಳು ಪೆಟ್ಟಿಗೆ. ಅಂತದಕ್ಕೆ ಜಾಬಾಜ್ ಇರ್ತಾರೆ ಬಿಡ್ರಿ ಅವರು. ಕೀಲಿ ಮುರು ಪೂರ್ತಿ ಶಿಫಾರಸ್. ಇವ ಉಪ್ಪ ಖಾರ ಹಚ್ಚಲಕ್ಕೆ ಇಲ್ಲ, ಕೀಲಿ ಮುರ್ಲಕ್ಕೆ ಶಿಫಾರಸ್ತವ್ರು. ನಾವ ತೆಗದಾಕಿ ಹೋಗೋಣ. ಈಕಿ ತೆಗದಾಳ, ಹಿಂಗ ನೋಡ್ಯಾಳ. ಈಕಿ ಏನಂದಾಳ, ಯವ್ವ ನನ್ನ ಮ್ಯಾಗ ಇನ್ನೊಬ್ಬ ಅಕ್ಕಿಗೆ ತಂದು ಇಟ್ಟಾನ ಯವ್ವ. ಅದಕ್ಕೆ ನನ್ನ ಕಡೆ ಸೇರೋಲ್ಲ ನನ್ನ ಕಡೆ. ಅದಕ್ಕೆ ಇವಾಗ ಮಂದಿ ಪೆಟ್ಟಿಗೆ ಅಂತ ತಿಳ್ಕೊಂಡಿರ್ತಾನೆ ಯವ್ವ. ಅಲ್ಲೇ ಒಗದಾಕಿ ನೀವು ನೆರ್ಮನಿ ಮುದುಕಿ ಕಡೆ ಹೋದಳೆ. ಹೌದು ಈ ಕಡೆ ಅತ್ತಿ ಕಡೆ ನೆರ್ಮನಿ ಮನ್ಯಾಗ ಕೂತಿಳು ಅತ್ತಿ. ಹತ್ತಿರಿ ನಿಮ್ಮ ಮಾವ ಸುಮಾರು ಮಾಡಬಾರ್ದು ಮಾಡ್ಯಾನ್ರಿ ನಿನ್ನ ಮಗ. ಯಾರು ಮಾಡ್ದ ಬೈ? ನನ್ನ ಮ್ಯಾಗ ಮತ್ತೊಬ್ಬ ಅಕ್ಕಿಗೆ ತಂದು ಪೇಟೆದಾಗ ಇಟ್ಟಾನ್ರಿ. ಅಂದ ಕೆಸಿಂದ ಅದು ಮುದುಕಿ ಹಿಂಗ್ಯಾಕೆ ಮಾಡ್ಯ ಅಂತ ಹೇಳಿ ತಾ ನೋಡುನ ಅಂತ ಹೇಳಿ ಕೆಸಿಂದ ಆ ಪೆಟ್ಟಿಗೆ ತೆಗೆದು ಇಕ್ಕಿ ಕನ್ನಡಿ ನೋಡ್ತಾಳ. ಐ ಕೈ ನನ್ನ ಹಾಂಟ್ಯ ತರು ತಂದಾನ, ಎಂತ ಮುದುಕಿಗೆ ತಂದಾನ. ಕೂದಲೆಲ್ಲ ಬೆಳಗಾಗಿ ಹೋಗ್ಯಾವ. ಅಲ್ಲಿ ಇಂತಕ್ಕಿಂತದ ಇಂಥವ್ರು ನೀವು ಕೂಡ್ರಿ. ಒಂದು ಕನ್ನಡಿ ಇಟ್ಟು ಕೆಲಸ ಮಾಡ್ಯಾದ. ಸೊಲಾಪುರ ಸೋದ್ಯ ವಿಜಾಪುರ ಸೋದ್ಯ ಕೂಡ್ದಂಗ ಆಗ್ಯಾದ. ಹೌದೌದು. ಅವು ಎರಡು ಕೂಡಿ ಮಂಟ ಹಾಕಲಕ್ ಹೋಗಿವತ್ತ. ಸೊಲಾಪುರ ಸೋದ್ಯ ಇವ ವಿಜಾಪುರ ಸೋದ್ಯ. ನೀವು ಸೋಲಾಪುರ ಬಿಜಾಪುರ ಆ ಕಡೆ ಹತ್ತಲಿ ಆನ್ ಹತ್ತದಾದ್ರು ನಾವು ಕಡೆಕ್ಕೆ. ಅವ ಏನು ಮಾಡ್ಯಾನ, ಅವನಿಗೆ ಮಂಟ ಹಾಕಬೇಕು. ಸೊಲಾಪುರದವ ವಿಜಾಪುರದವನಿಗೆ ಮಂಟ ಹಾಕ್ಬೇಕತ್ತ ಅವ. ಹೌದು, ಸೊಲಾಪುರದವನಿಗೆ ಮಂಟ ಹಾಕ್ಬೇಕತ್ತ ಬಿಜಾಪುರದವ. ಇಬ್ಬರದು ಕಡೆಪಿಡಿನೇ ನಡೆದದ. ಅದು ಏನು ಮಾಡ್ಯ ನೀವು, ಆ ಕೊಡದಾಗ ಉಸುಕ್ ತುಂಬ್ಯಾನ. ಕೊಡದಾಗ ಉಸುಕ್ ತುಂಬಿ ಆ ಬಾಯಿಗೆ ಒಂದು ಕೊಡಕ್ಕೆ ಒಂದು ಎಣ್ಣೆ ಅರಿಬಿ ಕಟ್ಟ್ಯಾನ, ಬಿಳಿದ ಅರಿಬಿ. ಸೊಲಾಪುರದವ ಕಟ್ಟಿ ಏನ್ ಮಾಡ್ಯಾನ, ಹೊಳಿ ದಂಡಿಗೆ ಹೆಗಲ ಮೇಲೆ ಇಟ್ಕೊಂಡು ಏನ್ ಮಾಡ್ಯಾನ, ತುಪ್ಪ ಬೇಕೇನ್ ತುಪ್ಪ ಅನ್ಕೋತ ಹೋಗ್ಯಾನ. ಒಳಗೆ ಉಸುಕ್ ತುಂಬ್ಯಾನ. ನಾನು ಹರ್ಕತ್ತಿಲ್ಲ ಮಂಟ ಹಾಕವ. ತುಪ್ಪ ಬೇಕು ಸೊಲಾಪುರದವ. ತುಪ್ಪ ಬೇಕೇನ್ ತುಪ್ಪ ಅನ್ಕೋತ ಹೊಳಿ ಧಡಿ ಕೂಡ್ ಹೊಂಟಾನ. ಹೌದು, ಅಲ್ಲಿ ವಿಜಾಪುರ ಸೋದೆ ಏನ್ ಮಾಡ್ಯಾನ. ನೀವೇನ್ ಮಾಡಿದ್ರಿ ಅವಾಗ? ಸತ್ಯಮ್ಮಿ ಎರಡು ಕೋಡ್ ಉದ್ದು ತಂದು ಉಸುಕ್ ನಾವು ತುರುಕಿ ಹೊಳ್ಳಿ ದಂಡಿ ಕೂತಾನವ. ಸತ್ಯಮ್ಮಿ ವಂಕನ ಕೋಡ ಲಟ್ಟ ಸತ್ಯಮ್ಮಿ ಕೋಡ್ ಬಿದ್ದಿರ್ತಾವಲ್ಲ, ಆ ಒಂದು ಘೇಣ್ ನೀರ್ ಉಸುಕ್ನಾಗ ಸ್ಥಳಾಗ ಹರಿಲತ್ತಾವ. ಸಗತಿಲೆ ಚುಚ್ಚಾನ ಅವು ಹಿಂಗ ತುರ್ಕ್ಯಾನ ನೀರ್ನಾಗ ಹಿಂಗ ಎಮ್ಮಿ ಕೂತಂಗ ಕಾಣಿಸ್ಯದ ಅದು. ಅವ ಅಲ್ಲಿ ಹೊಳಿ ದಂಡಿ ಕೂತಾನ, ಇವ ಹೊಳಿ ದಂಡಿ ಕೂಡಿ ತುಪ್ಪ ಬೇಕಾದ್ರೆ ತುಪ್ಪ ಅನ್ಕೋ ಸೊಲಾಪುರದವ ಹೊಂಟಾನ. ಇವ ವಿಜಯಪುರದವ ಎಮ್ಮಿ ಕೋಡ್ ಸತ್ಯಮ್ಮಿ ಕೋಡ್ ಉಸುಕ್ ಚುಚ್ಚಿ ದಡಿ ಕೂತಾನ. ಏಸಲ
ಹೇಳ್ತೀರಿ. ಹಾ ಅವಾಗ ಕೇಳ್ದತ್ತವ ಯಾನತ್ತ ತಮ್ಮ ತುಪ್ಪ ಹೆಂಗ್ ಹೇಳ್ತಿ? ಹಾ 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 ತುಪ್ಪ 200 ರೂಪಾಯಿ ಕಿಲೋವ. ಹೌದಲ್ಲ. ಇದರ ಎಟ್ಟದ ತಗೊಂಡ ಹಾ ಖರೆ ನನ್ನ ಹಂತಿಲಿ ದುಡ್ಡು ಇಲ್ಲಿ ಹ್ಯಾಂಗ ಮಾಡುದ ಇಜಾಪುರದವ ಅಂದ. ಹಾ 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 ಅಂದ್ ಯಾನದ ನಿನ್ ಹಂತಿಲಿ? ನನ್ನ ಹಂತಿಲಿ ಎಮ್ಮೆ ಅದ, ನೀರ್ನಾಗ ಕೂತದ ಎಮ್ಮೆ. ಮೇಯ್ದು ಹೋಗಿ ನೀರಾಗ ಕೂತದ ಎಮ್ಮೆ ನೀರ್ನಾಗ ಕೂತದ. ನಾನು ಎಮ್ಮಿಗೆ ತುಪ್ಪಿಗೆ ಸಾಟ ಲೋಟಿ ಅಂದ ನೀವ. ಹೌದು ಸೋಲಾಪುರದವ. ಎಮ್ಮಿಗೆ ಮತ್ತ ತುಪ್ಪಿಗೆ ಇವ ಏನಂದನ ಕೊಡದಾಗ ಉಸುಕು ತುಂಬಿದ. ಯಾಕೆ ಎಮ್ಮೆ ಕುಡ್ತಾನಂತ ಮಗ ಹೋಗಲ್ದಿದ್ವಿ ಅಂದ. ಉಸುಕದ ಇದ್ರಾಗ ಬಾಯಿಗೆ ಎಣ್ಣೆ ಅರಿವಿ ಕಟ್ಟಿದ ಹೋಗಲಿದಂದ. ಎಮ್ಮೆ ಸಿಗುತ್ತ ಅಂದನ. ಹೌದು ಅವ ಏನಂದನ ಅಲ್ಲಿ ಸತ್ಯ ಎಮ್ಮಿ ಕೊಡ್ ತುರುಕಿದ ಮಗನಿಗೆ ತುಪ್ಪ ಬರ್ತದಲ್ಲ ಇವ ಕೂತಾನ. ಅವ ಅಂದತ್ತ ಇಳಿಸಿ ಕೊಟ್ಟತ್ತ ತುಪ್ಪ ಏಕ ನಂಬರ್ ಅದ. ಬಾಯಿ ತುಪ್ಪ ಇಲ್ಲಿ ಹೊತ್ತೆ ಅಂದ್ರೆ ನಿಮ್ ಮನಿತನ ಇಳಿಸೋದಿಲ್ಲ. ತೆಳಗ್ ಇಳಿಸಿದಂದ್ರೆ ತುಪ್ಪ ಕೆಡ್ತ. ತೆಳಗ್ ಇಳಿಸೋದಿಲ್ಲ, ಮೇಲಾಗೆ ಅಂದ್ರೆ ಬಾಯಿನೂ ಬಿಚ್ಚುದಿಲ್ಲ, ವಾಸ ಹೋಗ್ತದ ತುಪ್ಪ ಕೆಡ್ತದ. ಮನಿಗ್ ಹೋಗೋಣನೆ ತುಪ್ಪ ಬಿಚ್ಚಬೇಕು. ಕೊಡ ಅವ ಅಂದತ್ತ ಎಮ್ಮಿ ಮೇಯ್ದು ಕೂತದ 5 ತನ ಎಮ್ಮಿಗೆ ಎಬ್ಸುದಿಲ್ಲ. ಹೌದು 5 ಆಗಣನೆ ಹೊಡುದ್ರಿ ನಡಬಾರ ಕಾಯ್ತಂದ್ರೆ ಎಮ್ಮಿ ಬರುದಿಲ್ಲ. ಹೌದು ಎಮ್ಮಿ ಅಲ್ಲಿ ಏನದ ಪಸ ಅಂದ್ 10 ಮುಣಗನೇ ಎಮ್ಮಿಗೆ ಹೇಳ್ತದ. ಯಾಕಾಗಲ್ಲ ಒಳ್ಳೆ ಇವ ತೋಂಡ್ ಕೇಸಿಂದ ಹೊತ್ಕೊಂಡು ಹಾದತ್ರಿ. ಮನಿ ದೂರ್ಲಕ್ಕಾಗಿ ಬರ್ರಿ ಮಕ್ಕಳೇ ಬರ್ರಿ. ನಿಮ್ಮ ಕಾಲಾಗ ನಾ ಬರ್ರಿ ಮಕ್ಕಳ ತನ್ಕೋತ ಬೇಯ್ಕೋತ ಮನಿಗೆ ಹಾದತ್ತ. ಅವು ಮನ್ಯಾನ ಮಂದಿ ಹೆಣ್ಮಕ್ಳದ ತುಪ್ಪ ತಂದ ನನ್ನ ಗಂಡ ತುಪ್ಪ ತಂದತ್ ಹೇಳಿ ಒಯ್ದು ಎಲ್ಲಾರು ಕೂಡ್ ಕೇಸಿಂದ ಬಿಚ್ಚು ನೋಡ್ತಾವ ಒಳಗ ಉಸುಕು ತುಂಬ್ಯಾದ. ಇದು 10 ಮುಣುಗುತ್ತಾನ ಕೂತದಿದ್ದು ಹಳಿದ ಕೋಡು ಅಳಗಾಡ್ಸೋದು. ಅವಾಗ ಏನಂತಾನ ಕಲ್ಲು ಹೋಗ್ಕೋತ ಹೊಂಟನ ಮಗ 10 ಹೌದು ಹಂಗೆ ಹೊಂಟಾನಿ. ಎಲ್ಲಿ ಹೇಳ್ಬೇಕದು? ಹಂಗೆ ಕಲ್ಲು ಒಕ್ಕೋತ ಅಟ್ಟೆ ನೀರ ಒಳಗೆ ಹೋಗಿತ್ತಾನ. ಸತ್ತು ಎಮ್ಮಿ ಕೋಡ ಹಣಿ ಬಡ್ಕೋಣ. ಅವ ಅಂದತ್ತ ನಾ ಇಜಾಪುರಕ್ಕೆ ಮಂಟ ಹಾಕದ ಮಗ ನನಗೆ ಇವ ಹಾಕದ ಸೋಲಾಪುರದ. ಅವ ಏನಂದತ್ತ ನಾನು ಸೋಲಾಪುರಕ್ಕೆ ಮಂಟ ಹಾಕದ ಮಗ ನನಗೆ ಹಂಗೆ. ಆ ಮಗನಿಗೆ ನೋಡ್ಬೇಕಿನ್ನತ್ ಹೇಳಿ ಅವನು ತಿರ್ಗಾಡ್ಲಕತ್ತ. ಇವನು ನೋಡ್ಬೇಕು ಅವನಿಗೆ ಅಂತ ಹೇಳಿ ಇಬ್ಬರದು ಅಡಿ ಒಂದಿ ಅದ. ಚಿಂಚೋಳಿ ಊರಾಗ ಕೂಡಿದ್ರ ತೊಂಬ ಅವ್ರು ಊರ್ ಬಿ ಅಟ್ಟು ಕರೆಕ್ಟ್ ಕೂಡ ಅಡ್ಡು ಅವ್ರು ಚಿಂಚೋಳಿ ಊರಾಗ ಕೂಡಿ ಯಾನ್ ಇಬ್ಬರದು ಏನು ಹರ್ಕತ್ತಿಲ್ಲ. ಇಬ್ಬರದು ಏನಕ್ಕಲ್ಲ. ಹೌದು ನೀನು ಒಬ್ರು ಹೈಂದೆ ಇಬ್ಬರದು ಐಡಿಯಾ ಹೈಂದು ಹೆಂಗಿರ್ಬೇಕು ಇಬ್ಬರು ದೋಸ್ತಿ. ಹೌದಲ್ಲ ಇನ್ನು ಇಬ್ಬರು ಕೂಡಿದ ಇಂಥ 10 ಚಿಂಚೋಳೂರಿಗೆ ಮಂಟ ಡಬ್ ಹಾಕ್ಲಕ್ಕೆ ಇಬ್ಬರದ ಕಾಲ ಒಂದೇ ಅದ. ನಡಿ ಹೋಗೋಣ ಅಂದತ್ತ. ಹೌದು ಎಲ್ಲಿಗಾದ್ರೂ ಇಲ್ಲಿ ಮುಂದೆ ಊರು ಯಾವ್ದಿದು? ಒಳಸಂಕ್ ಹೋದ್ರು. ಹೌದು ಒಳಸಂಕ್ ಒಬ್ಬ ದೊಡ್ಡ ಸಾಹುಕಾರ ಊರಿದ್ದಲ್ಲಿ ಇರ್ತಾರೆ ಬಿಡ. ದೊಡ್ಡ ಸಾಹುಕಾರ ಮನೆಗೆ ಹೋಗಿ ಇಲ್ಲಿ ಮಾತ್ರ ಇವನು ಮನ್ಯಾಗ ಐಡಿಯಾ ಹಾಕೋನು, ಇಲ್ಲಿ ಮಂಟ ಹಾಕೋನು ಅಂತ ಕೇಳ್ಕೋತ ಯಾವ ದೊಡ್ಡ ಸಾಹುಕಾರ ಅವನ ಮನೆಗೆ ಹೋದ್ರು. ಅವ ಸಾಹುಕಾರನು ಚಪ್ಪನಿದ್ದ. ಹೋಗಿ ಕೇಳಿದ್ರತ್ತ ನಮಗೆ ಇಬ್ಬರಿಗೆ ನೀವು ಜೀತ ಇಟ್ಕೋತೀರಿ ಅನ್ನತ್ ಕೇಳ. ನಿಮ್ಮ ಮನೆ ಉಸುಳಿ ಆಗ್ತದ. ನಮಗೆ ಕೊಡ್ಲೆ ಸಾಹುಕಾರ ಒಳಸಂಗದಾಗ ನಮಗೆ ಇಟ್ಕೋತೀರಿ ಅನು ಇಟ್ಕೋತೀನಲ್ಲ ನಾವು. ಇವ್ರಿಬ್ಬರದು ಚಿರಿಯ ನೋಡ್ದ. ನಮ್ಮಲ್ಲಿ ಇಬ್ಬರಿಗೆ ಒಂದೊಂದು ದಗದ ಬ್ಯಾರೆ ಒಂದವ. ಏಕಕಾಲಕ್ಕೆ ಒಂದೇ ಕೆಲಸ ಇಲ್ಲ. ನಿನಗೊಂದು ಬ್ಯಾರೆ ಕೆಲಸ, ನಿನಗೊಂದು ಬ್ಯಾರೆ ಕೆಲಸ. ನನ್ನಂತ ಇರ್ಬೇಕು ಅವನು. ಅವ ಅಂದ ನಿನಗೆ ಅವನ ಮನ್ಯಾಗ ಒಂದು ಆಕಳಿತ್ತು. ಹೌದು ಅದು ಆಕಳ ಏನಿತ್ತತ್ರಿ ಮುಂಜಾನೆ ಬಿಟ್ಟು ಗಜ್ಜಿಲಿ 7 ಊರು ಸೀಮೆ ತಿರುಗ್ತಿತ್ತ. ಅಷ್ಟು ಬಿರುಸ ಆಕಳ ಒಮ್ಮ ಬಿಟ್ರಿ ಕುಣಿಕಿ ಹಚ್ಚಿ 7 ಊರು ಸೀಮೆ ತಿರುಗಾರ ದಮಣಿ. ಅವ ಕಾಯ್ದವನು ಹೆಣ್ಣಾಲೆ ಕೊಂಡಿರ್ಬೇಕು. 10 ಮುಳುಗ ಬರೋ ಅವ ಅಂದ ಒಬ್ಬ ಆಕಳ ಕಾಯ್ಬೇಕಂದವ. ಅಂದ ಒಬ್ಬನಿಗೇನು ಒಬ್ಬ ನಮ್ಮಲ್ಲಿ ಬಾಳಿ ಗಿಡ ಒಂದು ಮನ್ಯಾಗ ದೊಡ್ಡ ಹರಿವೆ ಅದ. ಹೌದು ಆ ಹರಿವಿಗೆ ನೀರು ತುಂಬಬೇಕು. ಒಟ್ಟ ತುಂಬತ್ತಂದ್ರೆ ಗಪ್ಪ ಕೊಂಡ್ರಿ ನೀರು ತುಂಬಾಣ ಕೂತ್ ಬಿಡುದು. ಬೇಕಾಗಬೇಕು ಗಡಿಗೆಟ್ಟಿ. ಇವ ಏನ್ ಮಾಡ್ದ ಯಾವ್ದು ವಿಚಾರ ಮಾಡ್ಬೇಕಂತ ಹೇಳಿ ಇಬ್ರು ಕೂಡಿ ಮಕ್ಕೊಂಡಲ್ಲಿ ವಿಚಾರ ಮಾಡಿದ್ರು. ತನ್ನ ಮನಸ್ಸಿನಾಗೆ ಅಲ್ಲೇನು ಆಕಳ ಇರ್ತದ, ಒಂದು ಆಕಳ ಒಯ್ದು ಒಡ್ಡಿಗೆ ಹೊಡೆದ್ರೆ ಮೇಯ್ದು ಕುಂಡಿರ್ತದ ಹೇಳಿ ಇವ ನಾ ಆಕಳ ಕಾಯ್ತೀನಿ ನಾ ಸಸ್ತಾರ. ಇವ ಏನಂದ ಒಂದು 4 ಕೊಡ ನೀರು ಹಾಕೋಣ. ಹರಿವಿ ಅದ ಹರಿವಿ ರಂಜುನಿಗೆ ತುಂಬ್ತಿರ್ಬೇಕು. ಕೊಡ ನೀರು ಹಾಕೋಣ ಮಕ್ಕೊಳ್ದ ಅಂತ ಹೇಳಿ ಇವ ನೀರು ಹಾಕುದ್ವಿ. ಒಪ್ಪಿಸ್ಕೊಂಡ್ರ. ಇವ ನೀರು ಹಾಕಲಕ್ಕೆ ಹತ್ತದ. ಅವ ಆಕಳಿಗೆ ಹೋಯ್ದ. ಆಕಳ ಬಿಟ್ರಿ 7 ಊರು ಸೀಮೆ ತಿರ್ಗಲಕತ್ತ. ಓಡಿ 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 ಸಾಕಾಯ್ತು. ಇವನು ಕಷ್ಟ
ಅವನಿಗೆ ಗೊತ್ತಾಗಲಿ. ಇವ ಏನು ಮಾಡ್ಯಾನ್ರಿ, ನೀರು ಹಾಕವ ಸಾವುಕಾರ. ಆ ರಂಜುನಿಗೆ ತೂತ್ ಹೊಡೆದು ಬಡ್ಡೆ ಅಂತ ಪೈಪ್ ಲೈನ್ ಮಾಡ್ಯಾನ ಹೊರಗೆ ಬಾಳಿ ಗಿಡಕ್ಕೆ ಹೋಲಕ್ಕೆ. ಎಷ್ಟು ತುಂಬ ಮಗ ಎಷ್ಟು ನೀರು ಹಾಕ್ತಾನೆ ಹಾಕ್ರಿ ಬಾಳಿ ಗಿಡ. ಹೌದು ಹಾಕಿ ಮುಂಜಾನೆ ಶುರು ಮಾಡ್ಯಾನ ಮಗ. ಸಂಜೆ ಆರತನ ಹಂದ್ರಿವಿನೇ ತುಂಬಲ್ದು ನೀರು ತೊಗೊಂಡು ಬರೋಟ್ಲೆ ಖುಲ್ಲಾನೆ. ಇದನ್ನು ದಣುವಾಗ್ಯದ ಅದನ್ನು ದಣುವಾಗಿ ಅಡ್ಡು ಮಕ್ಕಳ ಯಾರು ಮಾಡಿ ಸಂಜೆ ಮಾಡಿ ಒಂದೇ ಜಾಗ ಮಕ್ಕಳು ಊಟ ಮಾಡಿ ಅವನಿಗೆ ಅವನಿಗೆ ಕಳಿಸ್ಬೇಕು ಆಕಳಿಗೆ. ವಿಚಾರ ಮಾಡ್ತಾನೆ ನೀರು ಹಾಕವ. ನೀರು ಹಾಕವ ಏನತ್ತಾನ ಆಕಳಿಗೆ ಹೋದವ ನಾಳೆಗೆ ನಾ ನೀರು ಹಾಕಬೇಕು. ಮಕ್ಕೊಂಡಲ್ಲಿ ಊಟ ಮಾಡಿ ಕೇಳೋದು ಹೆಂಗದ ಆಕಳು ಹೆಂಗ್ ಮಾಡ್ತಾಳೆ ಅಂತ ಕೇಳ. ಹಂಗೆ ಕೈದು ಆಕಳೇನು ಸಾವುಕಾರ ದೊಡ್ಡ ಒಡ್ಡದ ಅದ ಒಯ್ದು ಬಿಟ್ಟು ಅಂದ್ರೆ ಮೇಯ್ದು ಕೂತೇ ಬಿಟ್ಟು. ಹೌದು ಅಂದ್ರೆ ಬಿಡಿಸ್ಬೇಕು. ಹೊರಸಲು ಒಯ್ದ್ರೆ ನಡೀತದ ನಿನಗೆ ಮಕ್ಕಳು ಕೌದಿ ಹೊರಸಲ ಎಲ್ಲ ಒಯ್ದ್ರೆ ನಡೀತದ. ಏನು ಆಕಳ ಅಷ್ಟೇ ಇಲ್ಲ, ಹಾಳು ಹುಲ್ಲು ಮೇಯ್ದು ಕೂತು ಬಿಡ್ತದ ಆಕಳ. ಹೌದು ನನಗೂ ನಿದ್ದೆ ಮಾಡಿ ಸಾಕು ರಗಡಾಗ್ಯದಪ್ಪ. ಕಣ್ದಮ್ಮಗೆ ಅವ್ ನೋಡ್ ನಂದವ. ಹೌದು ಆಯಿಂದ ನೀರು ಹಾಕುವ ಹೆಂಗದ ಅಲ್ಲೇನು ಎರಡು ಕೊಡ ಹಾಕೊಂಡು ಇವ 2 ಕೊಡ ಹಾಕೊಂಡು ತುಂಬೆ ಬಿಡ್ತದೆ ಅಲ್ಲಿ ಮಕ್ಕಳ್ದೆ. ಹೌದು ನಾನು ನಾಳೆಗೆ ಆಕಳಿಗೆ ಹೋಗ್ತೀನಿ ನಾಳೆಗೆ ನೀರು ಹಾಕ್ತೇನೆ. ಹೌದು ಹೋದತ್ರಿ ಇವ ಹೊರಸಲ ಹೊತ್ಕೊಂಡು ಹೋಗ್ಯಾನ ಮಗ. ಕುಲ್ಲ ಆಕಳು ಇಲ್ಲ, ಕುಲ್ಲ ಹೋಗಿಲ್ಲ ಮಗ. ಆಕಳ ಮುಂದೆ ಹೊರಸಲಿಂದ 7 ಸೀಮಿ ಮಗ. ಆಕಳು ಒಂದು ಕಾವುದಲ್ಲಿ ಹೊರಸಲು ಒಂದು ಹೊರಸನ ಮಗ ತಿಳಿದು ಬೇಕು. ಹೌದು ಏನು ಕಲಾ ಅದ ತಿನ್ನ. ಇದು ನೀರು ಹಾಕಿ ಹೇಳುದು ಯಾನ ತಾತ್ಪರಿ ಮಂಟು ಚಲೋ ಅದ. ಒಬ್ರಿಗೊಬ್ರು ಮಂಟ ಯಾಕೆ ಆಗ್ತದೆ? ಸೊಲಾಪುರ ಸೋದ್ಯ ಮತ್ತು ವಿಜಾಪುರ ಸೋದ್ಯ. ಹೌದು ಹಂಗ ಜಗತ್ತದೊಳಗೆ ಮಂಟ್ ಹಾಕು ಜನ ಅದ. ಅದಕ್ಕೆ ಜಗತ್ತದೊಳಗೆ ಏನ್ ಹೇಳ್ಯ ನಾವು ಪರಮಾತ್ಮ ಏನು ಯದಾ ಹಿ ಧರ್ಮಸ್ಯ ಗ್ಲಾನಿರ್ಭವತಿ ಭಾರತ. ಎಲ್ಲಿ ಧರ್ಮದ ಅದ, ಎಲ್ಲಿ ಅಧರ್ಮದ ಅದ. ಅಧರ್ಮ ಇದ್ದಲ್ಲಿ ನಾ ತುಳಿಲಕ್ಕ ಬರ್ತಾ, ಧರ್ಮ ಎಲ್ಲಿ ಹಾಳಾಗ್ತದ ಅದು ನಾ ಎತ್ತಿ ಹಿಡಿಲಕ್ಕ ಬರ್ತಾ. ಇದು ನಂದು ಸೃಷ್ಟಿ ಒಳಗೆ ನಂದ ನಿಯಮ ಅದ. ಅದಕ್ಕೆ 10 ಅವತಾರಗಳನ್ನ ತಾಳಿ ಈ ಭೂಮಿ ರಚನಾ ಮಾಡ್ಲಕ್ಕ ನಾ ಬಂದಿದ. ನನ್ನ ಬಿಟ್ಟು ಜಗತ್ತದೊಳಗೆ ಯಾರೂ ಇಲ್ಲತನ. ಕರ್ಮಟ್ಟ ಮಂದಿಗೆ ಪಾತಾಳಕ್ಕೆ ತುಳಿತ. ಗಿಡ ಮರಗಳಲ್ಲಿ ನಾನೇ ಇದ್ದ, ನಕ್ಷತ್ರಗಳಲ್ಲಿ ನಾನೇ ಇದ್ದ, ಸೂರ್ಯ ಚಂದ್ರದಲ್ಲಿ ನಾನೇ ಇದ್ದ, ಮಾನವ ಮನುಷ್ಯರೊಳಗೂ ನಾನೇ ಇದ್ದ, ಮಾನವ ಮನುಷ್ಯನಲ್ಲಿ ನಾನೇ ಇಲ್ಲ, ಹುಲ್ಲ ಪಶು ನಾಯಿ ನರಿಗಳಲ್ಲಿ ನಾನೇ ಇದ್ದ. 14 ಲೋಕ 21 ಸ್ವರ್ಗದಲ್ಲಿ ನಾನೇ ಇದ್ದ. ಸೂರ್ಯ ಚಂದ್ರ ನಕ್ಷತ್ರಗಳನ್ನು ನನ್ನ ಬಿಟ್ಟು ಇಲ್ಲ ಅನ್ನ ನನ್ನ ಆಜ್ಞೆದೊಳಗದಪ್ಪ. ಆಧಾರದ ಮೇಲೆ ನನ್ನ ಆಧಾರದ ಮ್ಯಾಗ ಅದ, ನನ್ನ ಬಿಟ್ಟು ಜಗತ್ತದೊಳಗೆ ಇಲ್ಲ ಅಂತ ಹೇಳಿ ನಿಮಗೆ ಪದೇ ಅವರು ಏನು ಮಾಡ್ಲಕತ್ತಾರ? ಒತ್ತು ಕೊಟ್ಟು ಹೇಳಕತ್ತಾರ. ಅದಕ್ಕೂ ಮನುಷ್ಯಗ ತಿಳಿದಿಲ್ಲ. ಎಲ್ಲ ಮನುಷ್ಯಾಗ ಹೆಂಗ್ ತಿಳಿತದ್ರಿ ಮಹಾರಾಜ್ರ? ಹೆಂಗ ಎಲ್ಲ ಕಣ್ಣು ಬಾದಾಗ್ಯಾವ, ನಿಮ್ಮ ಕೈ ಬಾದಾಗ್ಯಾವ. ಗುಡ್ಡದ ಮುದ್ದೆ ಒಬ್ಬನಿಗೆ ಮಕ್ಕಳು ಬೇಡ್ಕೋತಿದ್ದ. ಒಬ್ಬ ಮಕ್ಕಳು ಬೇಡ್ಕೊಳ್ಳೋಣ, 12 ವರ್ಷ ಆಗ್ಯದಪ್ಪ, ಲಗ್ನ ಆಗ್ಯದ, ನನಗೆ ಮಕ್ಕಳು ಕೊಡು. ಇವನು ನೋಡ್ಕೇಶನ್ ಮತ್ತೊಂದು ಬೇಡ್ಕೊಳಕತ್ತ. ಪೂಜಾರಿ ಅಂದತ್ತ ಅಮಾಸಿಗೆ ಒಂಬರೋಣ ಬೇಡ್ಕೋತಾನ ಪೂಜಾರಿ ಅಂದ. ಮತ್ತು ಅವ್ನು ಲಗ್ನ ಆಗ್ಯದ ಮತ್ತು ಮಕ್ಕಳು ಬೇಡ್ಕೋತಾನೆ. ಮತ್ತು ನಿನಗೂ ಆಗಿಲ್ಲತ್ತ 12 ಅಮಾಸಿ ಬಂದಿನಂತ ಹೇಳಿದಿ. ಲಗ್ನ ಆಗಿ ಎಷ್ಟು ದಿನ ಆಯ್ತತ್ ಕೇಳ್ದತ್ತ. ನಂದಿನ ಲಗ್ನೇ ಆಗಿಲ್ಲ ಅಂದತಿ. ಮಕ್ಕಳು ಬೇಡ, ಲಗ್ನೇ ಆಗಿಲ್ಲ ಮಕ್ಕಳು ಬೇಡುವುದು ಏನಪ್ಪ? ಅಲ್ಲ, ಅರ್ಥ ಬೇಕಿಲ್ಲ. ಮನುಷ್ಯನಲ್ಲಿ ಮೊದಲ ಜ್ಞಾನ ಬೇಕು. ಗಂಡ ಹೆಂಡತಿ ಲಗ್ನ ಆಗಿರುತ್ತೆ, ಲಗ್ನ ಆಗಿ 3 ತಿಂಗಳದಾಗ ಢೇಲ್ಜಾಗ ಕೂತ್ ಮಾತಾಡ್ಲತ್ತ. ನನಗೆ ಮಗಳು ಹುಡ್ತಂದ್ರೆ ನಮ್ಮ ತಮ್ಮ ಕೊಡವ, ಹೆಣ್ಮಗಳತ್ತಾಳ, ನನ್ನ ತಮ್ಮ ಕೊಡಕ್ಕಿ. ಆ ಮಕ್ಕಳು ನೆನಪು ತೆಗಿಬೇಡ ಗಂಡ. ತಾಪಾಗ್ಯದ್ರಿ ಇವನಿಗೆ. ನನ್ನ ಒಬ್ಬ ತಮ್ಮನ ನಾ ಕೊಡಾಕಿನಿ. ಹ್ಯಾಂಗ ಕೊಡು ನೋಡು. ನಾ ಬ್ಯಾಡ, ಆ ಮಗನಿಗೆ ನಾ ಕೊಡಂಗಿಲ್ಲ. ಕೊಡಬೇಡತ್ತೇನು? ನಾ ಕೊಡಾಕಿ ಕೊಡಬೇಡತ್ತೇನು? ಇದು ಕೇಳಿ ಇವ್ರೇ ಗಂಡ ಹೆಂಡತಿ ಆದಂಗ ಆಯ್ತು. ಈಗ ಇಲ್ರಿ ಮಹಾರಾಜ್, ಹಂಗ ಅಲ್ಲಿ ನಡೆದ ಶುರು ಮಾಡಿದಾರ. ಅಲ್ಲಿ ಆಟಗಟ್ಟಿ ನಡೆದ. ನಾವಿಬ್ರು ಗಂಡ ಹೆಂಡತಿ ಆದಂಗ ಇಲ್ಲ ಅಲ್ಲಿ ಆಟಗಟ್ಟಿ ನಡೆದ. ಅಲ್ಲ, ಅವ್ರು ಹೇಳುದು ನಾನು ಅದೇ ಹೇಳತ್ತೀನಿ. ಕುಡಿದಾಡತ್ತೀನು, ನಾ ಕೊಡಕ್ಕಿನಿ. ಸರಿಸಿ ಕೊಟ್ಟತ್ ಕೆವಸಾಳ ಗಡ್ಡಿಗೂ ಹೊಯ್ಯ ತಳತಿರ್ತ. ಈ ಬಾಲ್ಚಂದ್ರ ಅಂತವ್ರದು ಯಾಕೆ ಜಗಳ ಆಡ್ಲತ್ತೇವ್ ಅಂತ ಹೇಳಿ ಮನ್ಯಾಗ ಓಡ್ಕೋತ ಅದು. ಮನೆ ಲಗ್ನ ಆಗ್ಯದ, ಹಿಂಗ್ಯಾಕೆ ಜಗಳ ಆಡ್ಲತ್ತಿರ್ತೇವ್? ಗಂಡ ಹೆಂಡತಿ ಬಡ್ದಾಡ್ಲತ್ತ ಹೋಗ್ಯ. ಹಿಂಗ್ಯಾಕೋ ತವ್ರ ಮನೆಗೆ ಪೋರಿ ಕುಡ್ಬೇಡತ್ತೀನು, ಕುಡ್ತೀನಿ ಅಂತಾಳ. ಹೌದಲ್ಲ, ಬಾಲ್ಚಂದ್ರ ಚೇರ್ಮನ್ ಅಂದತ್ತ. ಸಿಡಿಸ್ರಿ ನೀವು ಗಪ್ರಿ, ಹುಡುಗಿ ಕರೀರಿ, ಕೇಳೋಣ. ಅಕ್ಕಿಗೆ ಅಕ್ಕಿ ಯಾರಿಗೆ ಮಾಡ್ಕೋತೀನಿ ಅಂತಾಳ. ಕೊಟ್ಬಿಡುನು.
ಅವ ಅಂದತ್ತೆ ನಾ ಹುಟ್ಟೇ ಇಲ್ಲ ಅಂದತ್ತವ. ಕೂಸೇ ಇಲ್ಲ, ನಾ ಹುಟ್ಟೇ ಇಲ್ಲ. ಜಗಳ ನಡೆದದ. ಜಗಳ ನಡೆದ. ಹೌದು. ಇಂಥ ಕಾಲು ಜಗತ್ತದೊಳಗವ ನಾನು ಮನೆ ಹೇಳಿಲ್ಲ, ಅತ್ತಿ ಮನೆಗೆ ಎಳೆ ಹೋಗಿತ್ತ ಅದ್ರ ಇಳ್ಗಣ್ಣು ಹೋಗಿವತ್ತ. ಇಳಗಣ್ಣ? ಹ್ಞೂ. ಅದು ಅತ್ತಿ ಮನೆಗೆ ಎಳೆ ಹೋಗ್ಯದ. ಅವ ಮಗ ಕುದುರೆ ಮೇಲೆ ಕೂತ್ ಬರ್ಬೇಕು ಇಳ್ಗಣ್ಣು ಹಾಕೊಂಡು. ಅವ ಯಾಕೆ ಬಂದ ನನಗೆ ಗೊತ್ತಿಲ್ಲ ನಿಮ್ಗೆ. ಹೊತ್ತಿ ರೊಟ್ಟಿಗೆ ಮುಟ್ತಾ ಅಂದಾನ್ರಿ ಅವ. ಅದು ಮನಸ್ಸು ಬರಾಟಿಗೆ ಹೊತ್ತು ಮುಳುಗ ಜುಮ್ ಆಗಟ್ಟಿಗೆ ಬಂದಾನ. ಕುದುರೆ ಊರ್ ಮಗಲಿಗೆ ತರಿ ಒಂದಕ್ಕೆ ಇಳ್ದಾನ. ಹೊತ್ತದ ಈಗ ಕೂತ್ ಕಡ್ಯಾಕ ಆಗ್ಬೇಕಂತೇಳಿ ಹೊತ್ತು ಮುಳುಗ್ಲತ್ತ ಒಳಗರ ಒಂದಕ್ಕೆ ಕೂತಾನ. ಕುದುರೆ ಹೋಗ್ಬಿಟ್ಟದ. ಖಾಯಂ ಬರೋ ರೂಢ ಇರ್ಬೇಕು. ಕುದುರೆ ಹೋಗ್ಬಿಟ್ಟದ ಇಳಿಯಾಟಿಗೆ ಅತ್ತಿ ಮನೆಗೆ. ಇವಾಗ ಒಂದಕ್ಕೆ ಕುಂಡ್ರಾಟಿಗೆ ಮಗ್ಗಲ್ಗೆ ಹಾಳು ಬಾಯಿ ಜರದ್ ಬಿದ್ದಾನ ಒಳಗೆ. ಬಾಯಾಗಿ ಅದೊಂದು 5-6 ಮಳ ಬಾಯಿ ಒಳಗೆ ಬಿದ್ದಾನ. ಇಳ್ಗಂಡು ಹೋಗ್ಯಾವ. ಕಣ್ಣು ಇಳ್ಗಂಡು ಹೋಗ್ಯಾವ. ಕುದುರೆ ಅದು ದಿನ ಹೋಗೋ ಕುದುರೆ ಅತ್ತಿ ಮನೆಗೆ ಹೋಗ್ಯಾವ. ಹೌದು. ಇದು ಒಳಗೆ ಏನ್ ಮಾಡ್ಲಕತ್ತದ ಇದು? ಆ ಹಾಳು ಬಾಯಿ ಹಿಂಗೆ ಮಾಡ್ಲಕತ್ತದ. ಬಾಯಿ ಮ್ಯಾಗ ಏರು ಕಾಲಾಗ. ಆ ಕುದುರೆ ಮನೆಗೆ ಹೋಗೋಣ ಅತ್ತಿ ಅಂದಾಳ. ಹಳ್ಯಾನ ಕುದುರೆನೇ ಬಂದದ. ಹಳೆ ಎಲ್ಲಿ ಅದು ನೋಡಿ. ಎಲ್ಲಿ ನಮ್ಮ ಊರಾಗ ಸುಮಾರು ಮಂದಿ ಎಲ್ಲಿ ಕೂತಾನೆ ನಾನು ಕಳಿಸ್ರಿ ನಾನು. 4-5 ಪಾರ್ಗಳು ಓಡಿ ಹೋಗ್ಯಾವ. ಮಾಮ ಬಂದಾನ. ಏ ಮಾಮ ಎಲ್ಲಿದ್ದಿ? ಇದು ಹಾಳು ಬಾಯಾಗ ಹಿಂಗೆ ಮಾಡ್ಲಕ್ಕ. ಏ ಮಾಮ ಎಲ್ಲಿದ್ದಿ? ಇಲ್ಲೇ ಇದ್ದೀನಿ ನಮ್ರಿ ಅಂದ. ಅದ್ ಹಿಂಗ್ಯಾಕೆ ಮಾಡ್ಲತ್ತಿದಿ? ನಮ್ಮಲ್ಲಿ ಒಂದು ಬಾಯಿ ಹೊಡಿಬೇಕಾಗ್ಯದ. ಮಾಪ್ ತೊಗೊಳತ್ತೀವಿ. ಕಣ್ಣು ಇಲ್ಲ ತಂದಿಲ್ಲ. ಕಣ್ಣು ಹೋಗ್ಯಾವ ಅಲ್ಲಿ. ನೀವು ನಮ್ಮಲ್ಲಿ ಬಾಯ ಹೊಡಿಬೇಕಾಗ್ಯದ. ಇದು ಮಾಪ್ ತೊಗೊಳತ್ತೀನಿ ಅಂದತ್ತ. ಅಲ್ಲ ಮಾಪ್ ತೊಗೊತಿ ಬಾಯಿ ಕಡೆ ಅಂತ ಹೇಳಿ ಪಾರ್ಗಳು ಕೈ ಕೊಟ್ಟೆ ಅಂಶ ಹೊರಗೆ ಜಕ್ಕೊಂಡು ಬಂದಾವ. ಆಯ್ದ ಅವು ಕುರುಗಳ ಮಗ ಕಣ್ಣು ಹೋಗ್ಯಾವ ಕರೆ. ಠೀಕ್ ಇದ್ರಿ ಕೈ ತೆಗಿಯಲ್ಲ. ಹೆಗಲ ಮೇಲಿಂದ ಕೈಯ ತೆಗಿಯಲ್ಲ. ಹಂಗೆ ಮತ್ತೆ ತಪ್ತದ ಮನಿ. ಹೌದಲ್ಲ. ಹೆಗಲ ಮ್ಯಾಗ ಕೈ ಹಾಕೋತ್ ಕೇಸಿಂದ ಮನಿಗೆ ಹೋಗ್ಯಾನ. ಮನಿಗೆ ಹೋಗಾಟಿಗೆ ಅಂದಾಜ್ ಮ್ಯಾಗ ಹಿಂಗೆ ನಿಂತಾನ. ಅತ್ತಿ ನೀರು ತೊಗೊಂಡ್ ಬಂದಾಳ. ಅತ್ತಿ ನೀರು ತೊಗೊಂಡ್ ಬಂದ್ರೆ ಹೆಂಗ್ ತಗೋಬೇಕವ? ನೀರ ಆ ಚರಿಯಾಗ ನಡು ಕೈ ಹಾಕ್ಯಾನ. ಹಿಂಗ್ ತೊಗೊಂಡ್ ನೀರ್ನಾಗ ಹಾಕಿ ಅಂದತ್ತ. ತಮ್ಮ ಹಂಗ್ಯಾಗ ನಡು ಕೈ ಹಾಕಿದೆ ಚರಿಯಾಗ ಅಂದಾನ. ಆಕೆ ಅನ್ಬೇಕು ಬಿಸಿವು ತಂದಿದೆ ಅಂತ ಥಂಡನ್ ತಂದಿದೆ ನೋಡ್ದ ಅಂದತ್ತಿವ. ಹರ್ಕತ್ತಿಲ್ಲ ಹಳೆಯ. ಇರ್ಲಿ ಬಾ ಥಂಡ ನಾವು ತಂದ ಕೇಸಿ ಕೈಕಾಲು ಮುಖ ತಕ್ಕೊಂಡು ಪಾರ್ಗಳಿಗೆ ಬಿಡಲ್ಲವ. ಹಂಗೆ ಹಗಲ ಮೇಲೆ ಕೈ ಹಂಗೆ ಹುಡುಗರಿ ಹಂಗ ಅನ್ಕೋತ ಕಟ್ಟಿಯೇರಿ ಹೋಗ್ಯಾನ ಮ್ಯಾಗ. ಏರಿ ಹೋಗಿ ಕೇಸಿಂದ ಮತ್ತ ಗಾಡಿಗೆ ಬೆನ್ನ ಹಚ್ಚಿ ಕುಂಡಿರ್ಬೇಕಿಲ್ಲ. ಆ ಗಾಡಿ ಕಡೆ ಗಾಡಿ ಕಡೆ ಮಾರಿ ಹಿಂದ್ ಕುಂಡಿ ಮಾಡಿ ಕೂತದ ಮನಿ ಹಾಕಿ ಅಂದಳ್ತ. ಅತ್ತಿ ಐತಮ್ಮ ಹಿಂಗ್ಯಾಕೆ ಕೂತೆ? ಹಳ್ಕೊಂಡ್ರಲ್ಲ ಚಂದಾಗಿ. ಹಿಂಗೆ ಹಳ್ಕೊಂಡ್ರಲ್ಲ ಹಿಂಗ್ಯಾಕೆ ಕೂತಿ? ಅತ್ತಿ ನಮ್ದು ಮನೆ ಗಾಡಿ ಗಿಲಾವ್ ಮಾಡಿದೆವು. ನಮ್ಮ ಗಿಲಾವ್ಕ ನಿನ್ನ ಗಿಲಾವ್ಕ ಹಂಗ ನೋಡ್ಲತ್ತೀನಿ ಅಂದ. ಖರೆ ಕಣ್ಣು ಹೋಗ್ಯಾವನಲ್ಲ. ಕಣ್ಣು ಹೋಗ್ಯಾವಲ್ಲ ನೀವು. ನಮ್ಮದು ನಿಮ್ಮದು ಒಂದೇ ಅಲ್ಲ ಗೌಂಡೆ. ಅವನು ಶಾಣೆ ನೀವು ಶಾಣೆ. ಹಳ್ಕೊಂಡ್ರೆ ಶಾಣೆ. ಹಳ್ಕೊಂಡ್ರೆ ನಾನು ಕೂತತ್ ಹಿಂಗೆ ಕೂತ ಅಲ್ಲೇ ಕೂತ್ ಕೇಸಿನ ಹಾಂಗೆ ಹಿಂಗೆ ಮಾಡಿದ್ ಹೊತ್ತೆ 9 ಆಯ್ತು ಟೈಮ. 9 ಆಯ್ತು ಟೈಮ. ತಮ್ಮ ಕುಂಡ್ರು ಶಾವಿಗೆ ಬಸಿತೇನು? ಶಾವಿಗೆ ಬಸ್ತೀನಿ ಅಂತೇಳಿ ಅಲ್ಲೇ ಇಂಥ ಕಂಬನ ಮಗ್ಗಲು ಕೂತ. ಆಕಿ ತಂದು ತಾಟ್ ಹಚ್ಚದಳು. ನೋಡಿಲ್ಲ ಇದು? ನೋಡೇ ಇಲ್ಲ. ಹಿಂಗೆ ಕೂತಾನ ಸುಮ್ಮಿ. ಆಕಿ ತಂದು ತಾಟ್ ಹಚ್ಚಿ ಶಾವಿಗೆ ನೀಡ್ಯಾಳ. ಆ ಶಾವಿಗೆ ನೀಡ್ಯಾಳ. ಸುಮ್ಮ ಕೂತಾನ. ಗಂಡ ತೊಳ ಕೂತಾನ ಮಗ. ಮತ್ತೆ ಕಾಣಿಸ್ತದಿಲ್ಲ ಆ ಮಗ್ಗಲಿಗೆ ಎಮ್ಮೆ ಕರ. ಅದು ಶಾವಿಗೆ ನಾತಿಗಾಗಿ ಅದು ಆ ಗಾಡಿ ಮಗ್ಗಲಿಗೆ. ಈಗ ಆಕಿ ಹತ್ತಿ ನೀಡಿ ಹೋಗೋಣ ಪಚ ಆಗಲ್ಲ ತಿಂದು ಬಿಟ್ಟದ ಎಮ್ಮಿ ಕರ. ಇದು ಸುಮ್ಮನೆ ಕೂತದ. ಆಕಿ ಹೋಗಿ ಹಾಲು ತೊಗೊಂಡು ಬರಟ್ಟಿಗೆ ಐತಮ್ಮ ಎಮ್ಮಿ ಕರ ಹತ್ತಿತ್ತಲ್ಲ ಶಾವಿಗೆಲ್ಲ. ಅತ್ತಿ ನೀವು ಅದಕ್ಕೆ ಇಟ್ಟಿರ್ಬೇಕಂತೇಳಿ ಗಪ್ ಕೂತೀನಿ. ಕರನು ನಿಮ್ಮದು ಶಾಂಗಿನೂ ನಿಮ್ಮದು. ಯಾಕೆ ತಿನ್ನಲ್ಲ ಅಂತೇಳಿ ನಾ ಗಪ್ ಕೂತೀನಿ. ನನಗೆ ಕೊಟ್ಟಿನ ನೀ ಎಲ್ಲಿ ಅಂದಿ? ನಾನು ಹರ್ಕತ್ತಿಲ್ಲ. ತಮ್ಮ ನಿನಗೇ ಇಟ್ಟಿನಿ ಹೇಪ ಹಂಗೆ ಮಾಡಬೇಡ ಅನ್ನ. ಅದೊಂದು ತಾಬಂಡಿ ತೆಗೆದು ಮತ್ತೊಂದು ತಾಬಂಡಾಗ ಹಚ್ಚದಳು. ಮತ್ತೊಂದು ತಾಬಂಡಿ ತಂದು ಹಚ್ಚದಳು. ಕೈ ಎಡ್ಡು ಕಡೆಗೆ ಹಂಗಾಳಿಕೆ ಹಿಂಗೆ ಹಿಡ್ಕೊಂಡು ಕೂತ ಬಂದ್ಗಿತ್ತೇಳಿ ತಾಬಂಡಿಗೆ ಹಿಡ್ಕೊಂಡು ಹಿಂಗೆ ಕೂತ. ಆಕಿ ತಾಬಂಡ್ ಹೆಚ್ಚಿ ತುಪ್ಪ ತಂದು ನೀಡ್ಬೇಕಂತೇಳಿ ಹಾಕಿ ಮತ್ತೆ ಒಳಗೆ ಹೋಗಿ ಮತ್ತೆ ತುಪ್ಪ ತಂದಾಳ. ಆಕಿ ಒಂದು ಅತ್ತಿಗೆ ನೆಗಡಿ ಬಂದ ಮುಸುಕ್ ಮಾಡ್ಕೋದು ಬಂದಾಳ. ಎಮ್ಮಿ ಕರನೇ ಅಂತೇಳಿ ಸರಸಿ ಕೊಟ್ಟು ಅತ್ತಿಗೆ ಅಪ್ಪಳಿಗೆ ಅತ್ತಿಗೆ ಹೊಂದಿನ ಸಿಗಿತ್ತು. ಹಂಗ್ಯಾಕ ಮೂಬಟ್ಟಿ ಸಾವಕಾಶ ವಾರಸ್ರಿ ಕೆಟ್ಟ ಎಲ್ಲ ಕಡೆ ಸಿಡ್ದಿತ್ತು. ಅದಾನ ಹಿಂಗ್ಯಾಕೆ ಹೊಡೆದೆವು? ಇಲ್ರಿ ಅತ್ತಿ ನಮ್ಮ ಮೌಗೊಮ್ಮನ ಪರೀಕ್ಷೆ ಮಾಡಿದ. ಹಿಂಗೆ ಮ್ಯಾಗ ಪಿರಿತಾಳಿಲ್ಲ ಅಂತೇಳಿ ಒಮ್ಮೆ ಹೊಡೆದು ನೋಡಿದ. ನಮ್ಮ ಮಗು ಹತ್ತಿಲ್ಲ.
ಹಾ ಹಾ ಅದಕ್ಕೆ ಸೋಮ ನಿನಗೆ ಹೊಡೆದಿನ ಅಳತಿಯಾನ ಇಲ್ಲ ಇಲ್ಲ ಅಂತ ಹೇಳಿ ಒಂದು ಮಾತು ನಕ್ಸೆಟ್ಟಿಂಗ್ ಮಾಡಿದ. ಹಾ 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 ಇಲ್ಲಪ್ಪ ಹಂಗೇನು ಮಾಡಬೇಡ, ಆ ಮಗ ಅಂದ್ರೆ ಅನು ಹಳೆ ಅಂದ್ರೆ ಅನು ಒಂದೇ ಊಟ ಮಾಡ್ಯಪ್ಪ ಸಿಟ್ಟಿಗೆ ಏನು ಬಂದಿಲ್ಲ ಹೇಳ ಅಂತ ಹೇಳಿ ಉಣಿಸಿದ್ರು. ಉಂಡು ಮಾಡಿ ಕೇಸಿಂದ ಅಲ್ಲೇ ಚಾಪಿ ಮ್ಯಾಗ ಮಕ್ಕೊಂಡ. ಹಾಸಿ ಚಾಪಿ ಚಾಪಿ ಒಗದ್ರು ಮಕ್ಕೊಂಡ. ರಾತ್ರಿ ಅವನಿಗೆ ಕಾಲ್ ಮಾಡಿ ಬಂದು ಅಬ್ಬ ಇಲ್ಲಿಗೆ ಅಂತ ಆಯ್ತು ನೋಡ್ದಾಗದ ಕಾಲ್ ಮಾಡಿ ಬರೋಣ. ಅವನು ಕಲಾಗಾರ ನಿನ್ನಂತ ಮನುಷ್ಯ ಶಾಣೆ ರೀ ಕೂಟ್ರು ಶಾಣೆ ಇರ್ತಾರತ್ತ ಮಹಾರಾಜ್ರ. ನೀವು ಆಗಳೇನು ಹೇಳಿರಲಿಲ್ಲ ಕೂಟ್ರು ಭಾಳ ಶಾಣೆ ಇರ್ತಾರತ್ತ. ಅವ ಏನ್ ಮಾಡ್ದ, ಕಂಬಿಗೆ ಪಟಗ ಕಟ್ಟಿ ಉದ್ದಕ್ಕೆ ಬಿಟ್ಕೋತ ಹೋದ. ಅಂದ್ರೆ ಕಾಲ್ ಮಾಡಿ ಬರೋದು ಮತ್ತ ಪಟಗದ ಹರ್ಚು ಮೇಲೆ ಬರ್ಬೇಕಂದ ನಾವು. ಕಂಬಿಗೆ ಪಟಗ ಕಟ್ಟಿ ಹೊರಗೆ ಹೋದ. ಬಾಕಲ್ ಹೊರಗೆ ಕೂತ ಒಂದಕ್ಕೆ ಮಾಡ್ತಿದ್ದ. ನಡಬಾರ್ಕ ಎಮ್ಮಿ ಕರ ಕತ್ತರಿಸಿ ಬಿಡ್ತದು. ಪಟಗಾನೆ ಕತ್ತರಿಸ್ತು. ಪಟಗಾನೆ ಕತ್ತರಿಸ್ತು. ಇವ ಜಗ್ಗಣ ಕೈಯಾಗೆ ಬತ್ತು. ಅದು ಜಗ್ಗಣ ಕೈಯಾಗ ಬತ್ತು. ಗಾಳೆ ಮಾಡ್ಕೋತ ಬಂದ ತತ್ರಿ ಆಡ್ಸ್ಕೊತ ಆ ಕಡೆ ಹಿಂಗೆ ಮಾಡ್ಕೋತ ಬಂದ. ಹಾದಿನೇ ತಪ್ಪತದು. ರೋಟ್ ಬೇರೆ ಕಡೆ ಹೊಂಡ್ತು. ಅಲ್ಲಿ ಹಾದ್ಯಾಗ ಅತ್ತಿ ಮಕ್ಕೊಂಡಳು ಡೆಲ್ ಜಾಗ. ಹಿಂಗ್ ಕೈ ಮಾಡ್ಕೊ ಆಡಿಸ್ಕೋದು ಬಂದ. ಅತ್ತಿ ಕಾಲಿಗೆ ಕೈ ಹೋದ. ಕಾಲೇ ಹಿಡ್ದ. ಹಂಗ್ಯಾಕ ಆತಮ್ಮ, ಹಂಗ್ಯಾಕ ಅತ್ತಿಗೆ ಹಾಬ್ರಾಸಿರ್ಬೇಕ. ಹಂಗ್ಯಾಕತ್ತಮ್ಮ. ಅತ್ತಿ ಚಂಜಿ ಮಾಡಿ ಹೊಡೆದೀನ್ರಿ, ನಿಮ್ಗೆ ಕಾಲು ಬೀಳಕ್ ಬಂದೀನಿ. ತಪ್ಪಾಗ್ಯದ. ಹೌದು ಚಂಜಿ ಮಾಡಿ ಹೊಡೆದೀನ್ರಿ, ಹೌದು ನೀವು ಸಿಟ್ಟಿಗೆ ಬಂದಿರಿ ಅಂತ ಹೇಳಿ ಕಾಲು ಏನು ಕೊಟ್ರಿ, ಯಾರು ಹರ್ಕತ್ತಿಲ್ಲ. ಇಂಥ ಮಂದಿ ಜಗತ್ತದೊಳಗೆ ಆಗ್ಯದ. ಹೌದು ಎಲ್ಲಿ ಯಾರಿಗೆ ಏನು ಹೇಳುದದ ಮಹಾರಾಜರ? ತಪ್ಪು ಅವ್ರದಲ್ಲ. ಈ ಜಗತ್ತದೊಳಗ ಪಾಪೇ ಹಂಗ ನಡೆದದ. ಹೆಂಗ? ಕಣ್ಣಿನಿಂದ ಪಾಪ ಆಗಲಕತ್ತದ. ಹೌದು. ಕೈಯಿಂದ ಪಾಪ ಆಗಲಕತ್ತಾವ. ಹೌದು. ಕಾಲಿನಿಂದ ಪಾಪ ಆಗಲಕತ್ತದ. ಜಗತ್ತದೊಳಗ ಪಾಪದ ಭಾರ ಹೆಚ್ಚಾಕೋತ ಹೊಂಟದ. ನಿಮ್ಮಂಥವ್ರು ದಿನನಿತ್ಯ ನೀತಿ ಹೇಳಿ ಪಾಪದ ಕಾರ್ಯ ಮಾಡಬೇಡ್ರೋ, ಪರಸ್ತ್ರೀಯರಿಗೆ ಕಣ್ಣನ್ನಿಟ್ಟು ನೋಡಬೇಡ್ರಿ ಅಂತೇಳಿ ಹೇಳಿ ಶಂಕ ಹೊಡೆದು ನೀವೇ ಮುಪ್ಪಾಲತ್ರಿ. ಖರೆ ಅದು ಹೆಚ್ಚೇ ಆಗಲತ್ತದ, ಕಡಿಮೆ ಧರ್ಮದ ಜಗತ್ತದೊಳಗೆ ನಿಮಗೆ ಯಾರು ಕಾವುದಿಲ್ಲವ. ಈ ಹಲ್ಲಿ ಅದಿಲ್ರಿ, ಹಲ್ಲಿ ಆದಲ್ಲ. ಹಲ್ಲಿ ಶಕುನ ನುಡಿತಿರ್ತದ. ಫಲ ಶುಭ ಫಲ ಆತಾರ ಅದಕ್ಕೆ. ಲೊಟ್ಟು ಕೊಡ್ತಂದ್ರೆ ಈ ಆಗ್ನೇಯ ದಿಕ್ಕಿಗೆ ಹಲ್ಲಿ ಒದರ್ತ ನೋಡು. ಇನ್ನು ಇವತ್ತು ಹಿಂಗ. ಈಗ ಹಿಂದೆ ಉತ್ತರ ದಿಕ್ಕಿಗೆ ಒದರ್ತ ನೋಡು. ಹಿಂಗ ಹಲ್ಲಿ ಭಾಳ ಸುಮಾರ. ಹಲ್ಲಿ ಅಡಿಗೆಯೊಳಗೆ ಬಿತ್ತಪ್ಪ ಅಂದ್ರೆ ಮನುಷ್ಯರಿಗೆ ಕೊಲ್ತದ. ಅಟ್ಟು ಸುಮಾರು ಹಲ್ಲಿ ಎತ್ತಾರ. ಹೌದಿಲ್ರಿ? ಹಿಂಗಾಯ್ತಮ್ಮ. ಹೆಂಗ ಹಲ್ಲಿ ಮನುಷ್ಯನ ಮ್ಯಾಗ ಬಿತ್ತು. ಪಂಚಾಂಗ ಕೇಳವನ್ ಕಡೆ ಹಾದ. ಹಲ್ಲಿ ಬಿದಾನ. ಪಂಚಾಂಗ ತಗೊಂಡು ಕೂತಿದ್ ಬಡ್ಜಿ. ಯಾಕೆ ಬಂದೆ ಅಂದ, ಹಲ್ಲಿ ಬಿದ್ದದ್ರಿ ನನ್ನ ಮೈ ಮ್ಯಾಗ ಅಂದ. ಹಲ್ಲಿ ದವಿ ಭಾಳ ಚಲೋ ಅಂದವ. ಅದೇ ಹಂಗ್ರಿ, ಹಲ್ಲಿ ದವಿ ಭಾಳ ಚಲೋ ಅಂದವ. ಹಲ್ಲಿ ಮೈ ಮ್ಯಾಗ ಬಿದ್ದ, ಅದ್ರ ಮೈ ಮ್ಯಾಗ ನಿನ್ನ ಮೈ ಮ್ಯಾಗ ಬಿದ್ದದ ಚಲೋ ಅದ. ನೀನೇ ಹಲ್ಲಿ ಮೈ ಮ್ಯಾಗ ಬಿದ್ದಿರ ಗತಿ ಅನ್ನ, ಅದಕ್ಕೆ ಹಲ್ಲಿ ಚಲೋ ಅಂದವ. ಹಂಗ ಹಲ್ಲಿ ಶುಭ ಫಲ ನೋಡಿ ಹಲ್ಲಿ ಸುಮಾರು ತತ್ತೀರಿ. ಹೌದು. ನಾತಿನು ಆ ಹಲ್ಲಿಕ್ಕಿಂತ ಕಣ್ಣು ಬಹಳ ಸುಮಾರವತ್ತಿಯನ್ನ. ಕಣ್ಣ ಹೆಂಗ? ಹಲ್ಲಿ ಒಂದು ಮನುಷ್ಯಗೆ ಏನಾರ ಸುಮಾರು ಮಾಡಿತ್ತು. ಹೌದು. ಕಣ್ಣ ತನ್ನ ಖಾನ್ದಾನೇ ಸುಮಾರು ಮಾಡ್ಲಕ್ ಹಸ್ತದ ನೋಡ್ರಿ. ಜಗತ್ತನ್ನೇ ಸುಮಾರು ಮಾಡ್ಲಕ್ ಹಸ್ತದ ನೋಡ್ರಿ. ಕೇವಲ ಒಬ್ಬ ರಾವಣ ಹೌದು ಸೀತಾನ ಮೇಲೆ ಕಣ್ಣಿಟ್ಟ. ಹೌದಿಲ್ರಿ? ಹೌದು. ಕಣ್ಣಿಟ್ಟುದಕ್ಕಾಗಿ ಸುವರ್ಣ ಲಂಕ ಹಾಳ ಹೋಗಿತ್ತು. ಪೂರಾ ಅಂತ ಬಂಗಾರ ಲಂಕ ನಾಶ ಆಗಿ 80,000 ಹೆಂಡ್ರು. ಹೌದು. ಬೆಕ್ಕದಂತ ರತ್ನ ಖಚಿತವಾದ ಅರಮನೆ, ಪ್ರಜೆಗಳು ಎಲ್ಲರೂ ನಾಶ ಆಗಿ ಹೋದ್ರು. ಬರೇ ಒಂದು ಕಣ್ಣಿನ ನೋಟಕ್ಕಾಗಿ. ಹೌದು. ಕಣ್ಣು ಸುಮಾರೇನು, ಹಲ್ಲಿ ಸುಮಾರ್ರಿ? ಕಣ್ಣು ಸುಮಾರದ ಜಗತ್ತದೊಳಗೆ. ಅದಕ್ಕೆ ಇವು ನೀತಿ ಮಾತುಗಳನ್ನು ಹೇಳಬೇಕಾಗ್ಯದ. ಜಗತ್ತದೊಳಗೆ ನಿಮಗೆ ಮಾಡುವುದು ಕರ್ಮ ದೇವರೆಂದು ಕಾಡುವುದಿಲ್ಲ. ನಿಮ್ಮ ತಲೆಯಾಗಿರ್ಲಿ. ನಾವು ಮಾಡುವುದು ಕರ್ಮ ನಮಗೆ ಕಾಡ್ತದೆ. ಹೌದು. ನಾವು ಮಾಡುವುದು ಪುಣ್ಯ ನಮಗೆ ತೇಲುತ್ತದ. ಮಹಾರಾಜರ ಇದೊಂದು ಮಾತು ತಪ್ಪು ಹೇಳಿದ್ರಿ ನೀವು. ಹೆಂಗ? ದೇವ್ರು ನಮಗೆ ಎಂದೂ ಕಾಡುವುದಿಲ್ಲ ತತ್ತೀರಿ ನೋಡ್ರಿ. ಒಬ್ಬೊಬ್ರನ್ನ ಭಂಗಿ ಬಿಡಿಸಿಟ್ಟಾವ ದೇವ್ರುಗಳು. ಕಾಡಲೇಕತ್ತೀರಿ ನೀವು. ಭಂಗಿ ಬಿಡಿಸ್ಯಾವ? ಸಾಯ್ಲಕತ್ತಾವ. ಯಾಕ್ರಿ ಗೌಡ್ರ? ನೋಡ್ರಿ ಮರಿ ಬೇಡ್ತಾವತ್ತ ಗೌಡ್ರು. ಎದ್ರು ಮರಿ? ಹಾಡು ಮರಿ ಅಂತ. ಒಂದು ಹುಡುಗಿಗೆ ಒಬ್ಬ ಎಬಸ್ಕೊಂಡು ಹೋಗ್ಬೇಕಂತೇಳಿ ಬಡ್ಜಿಗೆ ಪಂಚಾಂಗ ಕೇಳಿದತ್ತ.
ಈ ಬೋರಾಳ ಮಾಸ್ತರ ನಿಂಬಲೆ ಬರೇ ಹುಡುಗಿಗೆ ಓಡಿಸ್ಕೊಂಡು ಹೋಗ್ಬೇಕವ ನಿನ್ನ ಮಾತಿಗೆ ಅವೇ ಬರ್ತಾವ. ಹಾ, ಹಾ. ಒಂದು ಹುಡುಗಿಗೆ ತೊಗೊಂಡು ಹೋಗ್ಬೇಕಾದ್ರಿ ಲಗ್ನ ನಮ್ಮ ಮನ್ಯಾಗ ನಮ್ಮ ಅಪ್ಪ ಮಾಡಲ್ಲ, ಹಾ ಅದು ಯಾವಾಗ ಒಯ್ಬೇಕು ಅನ್ನೋದು ಪಂಚಾಂಗ ಪಂಚಾಂಗ ತೆಗೆದು ಹೇಳ್ರಿ. ಅದೇಕ್ಯಾರು ಪಂಚಾಂಗ ಅದೇ ನೋಡ್ತೇವ, ರಾತ್ರಿ ಒಯ್ಯಲ್ಲ ಅಂದತ್ತವ ಬಡ್ಸಿ ಬಡ್ಜಿ. ಹಾ ರಾತ್ರಿ ಒಯ್ಯಲ್ಲತ್ತ ನಾನು ಅವ ಯಾ ನೋಡಿಲ್ ಬಿಟ್ಟಲ್ಲ ಪಂಚಾಂಗ ಅದಕ್ಕೆ ಹತ್ತದ ತುಡುಗಿಲಿ ಅವ ರಾತ್ರಿ ರಾತ್ರಿ ಒಯ್ಯಲ್ಲ ಬಲ ಕೊಟ್ಟದ ಅವ ಪಂಚಾಂಗ ಒಯ್ದಾನ ರಾತ್ರಿ. ಹಾ ಮುಂಜಾನೆ ಅದ ಆ ಬಡ್ದಿ ಹಾಣ್ತಿ ಆ ಬಡ್ದಿ ಪೋರಿಗೆ ಇವ ಒಯ್ದಿದತ್ತ. ಹಾ 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 ದೇವ್ರು ಹೇಳೋನ್ ಪೋರಿಗೆ ಅವಾಗ ಯಾರು ಹೇಳ್ಯಾರ, ನೀನೇ ಹೇಳಿದಲ್ಲ ರಾತ್ರಿ ಒಯ್ಯತ್ತ. ಹೌದು 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 ಅಜ್ಞಾನಿಗಳ ಕೂಡ ಅದಕ್ಕೆ ಸ್ನೇಹತನವ. ಹೌದು ಹೌದಲ್ಲ ಯಾವ ಹೇಳ ನೋಡ ಅವನ ಮಗಳಿಗೆ ಇವ ಒಯ್ದಾನ. ಕಾಲ ಹಂಗಾದ ಹೇಳ್ರಿ. ಅದಕ್ಕೆ ಅಜ್ಞಾನಿಗಳ ಕೂಡ ಅದಕ್ಕೆ ಸ್ನೇಹದಕ್ಕಿಂತ ಸುಜ್ಞಾನಿಗಳ ಕೂಡ ಜಗಳ ಲೇಸು. ನಿನಗೇನದ ಯಾವ ದೇವ್ರಿನ ಕಾಡ್ತಾನ ಅನುಭವದ ಕಾಡ್ತಾನ 100ಕ್ಕೆ 100 ಕಾಡ್ತಾನ. ಇಲ್ಲಿ ಒಂದು ಉದಾಹರಣೆ ಹೇಳತ್ ನಿಮಗೆ, ಹೇಳ್ರಿ ಅಲ್ಲಿ ನೀವು. ಒಳ್ಳೆ ಉದಾಹರಣೆ ಅದ. ಇದೊಂದು ಹೇಳಿ ಒಂದು ಪದ ಹಾಡುವುದದ, ಮುಂದೆ ಮುಕ್ತಾಯ ಮಾಡುವುದದ. ಆಗಲಿ ಆಗಲಿ. ಯಾವ ನಮ್ಮ ಧರ್ಮ ಕಟ್ಟಿ ಯಾವ ರೀತಿಯಿಂದ ಕಟ್ಟಿದ್ರು, ಹಾ ಹಾ ಅದು ಹಾಡವ್ರಿದ್ದೀರಾ? ಮತ್ತ ಧರ್ಮ ಕಟ್ಟಿಗೆ ಶಾಂತಿಗೆ ಯಾರ್ಯಾರು ಬಂದರು ಹಾ 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 ಅನ್ನೋದು ಪದ್ಯ ಹಾಡುದ. ಹಾಡ್ರಿ ನೋಡ್ರ, ಅದಕ್ಕ 3 ಮಂದಿ ಮಂತ್ರಿಗಳು ಹಾ ಒಬ್ಬ ರಾಜನ ಕೈಯಾಗ 3 ಮಂದಿ ಮಂತ್ರಿಗಳು. ಹಾ ನೆನಪಿರ್ಲಿವ ಈ ಕತ್ತಿ. ಆ ರಾಜ 3 ಮಂದಿ ಒಂದೊಂದು ಜೋಳಿಗೆ ಕೊಟ್ಟ. ಜೋಳಿಗೆ ಎದಕ್ಕವು? ಈ ಜೋಳಿಗೆ ಒಯ್ದು ಇಲ್ಲಿ ಒಂದು 100 ಎಕರೆದು ಬೆಕ್ಕದ ಹಣ್ಣಿಂದ ಒಂದು ವನ ಅದ. ನಾನಾ ತರದ ಹಣ್ಣು ಹಂಪಲದ ವನ ಅದ. ಒಂದು ವನ ಅದ, ಒಂದು 100 ಎಕರದ ಜಮೀನ್ ಅದ. ಅದರಾಗ ಹಣ್ಣ ಹಂಪಲದವ. ಯಾವ ಹಣ್ಣು ಬೇಡ್ತೀರಿ ಆ ಹಣ್ಣು ಅದಾವ. ನೀವು 5 ರಟ್ಟಿಗೆ ಜೋಳಿಗೆ ತುಂಬಿಕೊಂಡು ಬರಬೇಕು. ಯಾರಿಗೆ ಕಳ್ಸ್ಯಾನ? 3 ಮಂದಿ ಪ್ರಧಾನಿಗಳಿಗೆ ರಾಜ ಕಳ್ಸ್ಯಾನ. ಹೌದು. 3 ಮಂದಿ ಪ್ರಧಾನಿಗಳು ಹೋದರು. ಹೌದು. ಹೋಗಿ ಒಬ್ಬ ಏನು ಮಾಡ್ದ, ಹಾ ಚಲೋ 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 2 ಮಾವಿನಕಾಯಿ, 2 ಪೇರುಕಾಯಿ, 2 ಚಿಕ್ಕುಕಾಯಿ, 2 ಸಪ್ರ ಚಂಡ್ ಚಲೋ ಚಲೋನೇ ಎಲ್ಲ ಹಣ್ಣು ತುಂಬಿಕೊಂಡು ಜೋಳಿಗೆ ತುಂಬಿಕೊಂಡ. 5 ರಟ್ಟಿಗೆ ತೊಗೊಂಬರಿ ಅಂದಾನ. ಹಾ ಒಬ್ಬ ತುಂಬಿಕೊಂಡಲ್ಲ, ಅಗದಿ 1 ನಂಬರ್ ಮಾಲ ಎಲ್ಲ ತುಂಬಿಕೊಂಡ. ಒಬ್ಬ ಏನು ಮಾಡ್ದ, ಹಾ ಆ ಬನ ಏನು ಕಾಯ್ತಿದ್ ನೋಡಿ 100 ಎಕರೆ ಕೌಲ್ಗಾರನು ಇದ್ದನೆ ಏನ್ರಿ? ಆ ಹೊಲಕ್ಕೆ ಕೌಲುಗಾರ ಇದ್ದ. ಅವನಿಗೆ ಕೇಳಕತ್ತ, ಏನತ್ತ? ಇವು ಎಲ್ಲೂ ಬೀಜ ತಂದೂರಿರಿ, ನೀರು ಎಲ್ಲೂ ಬಿಡ್ತೀರಿ, ಇವಕ್ಕೆ ಕೌಲ್ ಹೆಂಗೆ ಮಾಡ್ತೀರಿ, ನಿಂದ ಕೌಲು ಮಾಡೋ ಒಂದು ಲಗ್ನ ಆಗ್ಯಾದಿಲ್ಲ, ಮಕ್ಕಳು ಎಸ್ ಮಂದಿ ಹೆಣ್ತಿ ಅವ್ರದು, ಡ್ರಿಪ್ ಮಾಡಿರೋ ಏನು ಕೌಲಿಲಿ ಬಿಡ್ತೀರೋ, ಹಿಂಗೆ ಕೇಳಕತ್ತಿದ್ರು. ವಿಚಾರ ಮಾಡ್ಕೋತ ನಿಂತಾನ. ಕೇಳ್ಕೋತ ಇಟ್ಟು ಕಾಯಿ ತಳಗೂ ಢಿಗ್ಗಿ ಬಿದ್ದದ, ಮ್ಯಾಗೂ ಢಿಗ್ಗಿ ಅದ. ಜಂಜಾಳಾಗ ಒಯ್ಲಕ್ಕ ಅದೈತಿ ವಿಚಾರ ಮಾಡಿ. ಇಟ್ಟು ಜೋಳಿಗೆ ತುಂಬುದು ಎಷ್ಟೊತ್ತ ಹೇಳಿ ವಿಚಾರ ಮಾಡ್ಕೊತೇ ನಿಂತಾನ. ಮಾಡ್ಲತ್ತಾನ ಮತ್ತೊಬ್ಬ ನೆಳ್ಳು ಚಲೋ ನೆಳ್ಳು ನೋಡಿ ಹಾಸ್ಕೊಂಡು ಬ್ಯಾಸಿಗೆ ಬಿಸಿಲ ಎಂಬ ನೆಳ್ಳ ಮಕ್ಕೊಂಡು ಬಿಡ್ಬೇಕು. 5ಕ್ಕೆ ಒಯ್ಬೇಕು, ತಳಗೂ ಬಿದ್ದದ ಢಿಗ್ಗಿ, ಮ್ಯಾಲೂ ಢಿಗ್ಗಿ ಅದ ಅಣ್ಣದ ಅಂದವ ಮಕ್ಕೊಂಡನ. ಇವ ವಿಚಾರ ಮಾಡ್ಲಕತ್ತಾನ. ಹೌದು. ಅದರಾಗ ಟೈಮೇ ಹೋಗ್ಬಿಟ್ಟದ, ಗೊತ್ತಿಲ್ಲ ಇವ್ರಿಗೆ. ಹಾ ಅವನಿಗೆ ಸರದ ನಿದ್ದೆ ತೊಗೊಂಡದ, ಇವ ವಿಚಾರದಾಗ ಬಿದ್ದಾನ. ಟೈಮ್ 5ಕ್ಕೆ ಒಟ್ಟು 20 ಮಿನಿಟ್ ಕಮ್ಮಿತ್ತು, ಎತ್ತರ ಐತಿ ಇವನಿಗೆ. ನೋಡ್ತಾನ ಟೈಮ್. ರಾಜ 5 ರಟ್ಟಿಗೆ ಜೋಳಿಗೆ ದೊಡ್ಡ ಅವು ಇನ್ ಹೆಂಗ್ ಮಣ್ಣು ತಿಳ್ಕೇಸಿನ ತಳಗೆ ಏನ್ ಬಿದ್ದಿರ್ತಾವ ನೋಡ್ರಿ, ಕೊಳತದ್ದು ಹುಳ ಬುಚ್ಚಿಕೊಡು ಅವೆಲ್ಲ ಗೋಳೆ ಮಾಡಿ ಬಡ 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 ಜೋಳಿಗೆ ತುಂಬಲಕತ್ತ. ಕೆಟ್ಟ ದುರ್ಗಂಧ ನಾರ್ತಿವ್, ಹುಳ ತಿಂದದು ಕೆಲ್ಲ ಕೆಟ್ಟದ್ದು ಜೋಳಿಗೆ ಪ್ಯಾಕ್ ಮಾಡ್ದ. ಇವ ಏನ್ ಮಾಡ್ದ, ಮಾತು ಹೇಳವ. ಇವನು ನೋಡಿ ಒಳಗೆ ಒಂದ್ ಥೊಡೆ ಕಲ್ಲ ಹುಲ್ಲ ಎಲ್ಲ ಹಾಕಿ ಮ್ಯಾಕ್ ಕೊಳತದ ಒಂದ್ ಥೊಡೆ ಹಾಕಿ ಬಾಯಿ ಪ್ಯಾಕ್ ಜೋಳಿಗೆ ಪ್ಯಾಕ್ ಮಾಡ್ಕೊಂಡು ಇವನು ತೊಗೊಂಡ್ ಹೊಂಟ. 3 ಮಂದಿ ಹೋದ್ರು ನೋಡ್ರಿ. ಒಬ್ಬ ಐಸ್ಗಳು ಚಲೋ 1 ನಂಬರ್ ಮಾಲ್ ತುಂಬ್ಯಾನ. ಒಬ್ಬ ಇವ್ರಿಬ್ರು ಕಲ್ಲ ಮಣ್ಣ ಅಂತ ಹುಲ್ಲ ಕೊಳತದ್ದು. ಇವರು ತುಂಬಿಕೊಂಡು ಹೋಗಿ ಮುಂದೆ ನಿಂತಾರ. ಹೌದು. ಯಾರ ಮುಂದೆ? ರಾಜನ ಮುಂದೆ. ತಂದ್ರಿ ಅಂತ ತುಂಬ್ಕೊಂಡತ್ ಕೇಳ್ದ. 3 ಮಂದಿ ತುಂಬ್ಕೊಂಡು ತಂದಿದ್ದೀವಿ ನೋಡ್ರಿ. ಜೋಳಿಗೆ ಪೇಕಾವಿಲ್ಲ ತುಂಬ್ಕೊಂಡು ತಂದಿರಿ ಅಂದ್ರೆ ಎಲ್ಲರಿಗೆ ಬ್ಯಾರೆ ಬ್ಯಾರೆ ಬಂದಿ ಖಾನ್ಯಾಗ ಹಾಕಿಬಿಡ್ರಿ ಅಂದ್ ನಾವು. ಈ 3 ಮಂದಿಗೆ 3 ಮಂದಿಗೆ ಈ ಮಕ್ಕಳಿಗೆ ಬ್ಯಾರೆ ಬ್ಯಾರೆ ಖೋಲ್ಯಾಗ ಹಾಕಿ ಇವ್ರಿಗೆ 15 ದಿನ ಹೊರಗೆ ಬಿಡಬೇಡ್ರಿ ಅಂದ್ಬಿಟ್ಟು. ನೀರು ಸಹಿತ ಕೊಡಬೇಡ್ರಿ ಒಳಗೆ ಹಾಕಿಬಿಟ್ರು. ಅವ್ರಿಗೆ ಹಾಕಿ ಕೀಲಿ ಹಾಕಿಬಿಟ್ರು. ಯಾರಿಗ್ರಿ? 3 ಮಂದಿ. 3 ಮಂದಿಗೆ 15 ದಿನ ಹೊರಗೆ ಬಿಡಬೇಡ್ರಿ ಅಂತೇಳಿ ಕೀಲಿ ಹಾಕ್ಯಾನ. ಒಳಗೆ ತಿತ್ತಾರೆ ಅನ್ನು ಇವು ನಾವು ಒಳಗೆ ಕೆಟ್ಟ ಕೊಳತು ಅವ್ ನೋಡ್ರಿ ತಂದು ಒಯ್ದಾರ. ಒಳಗ ಕುಂಡ್ರು ಗುಡಲ್ದು ಕೆಟ್ಟ ದುರ್ಗಂಧ ನಾರ್ಲಕತ್ತು. ಇವು ಬಾಯಾಗ ಹಾಕ್ಬಿಡಲು. ಇವು ಇಬ್ಬರಿಗೆ ಈ ಪರಿಸ್ಥಿತಿ ನಡೀತು. ಇವ್ರಿಬ್ರು ದೇವ್ರಿಗೆ ಬೈತಾರ. ಏನತ್ತ? ಎಂತ ಸುಮಾರು ದೇವರು
ಅಂತ ಪ್ರಸಂಗ ತಂದಂತ ಇವ್ರತಾರ ಅವ ಯಾನ್ ಚಲೋ ಒಯ್ದಿ ನೋಡ್ರಿ ಹಾ ಅವ ದಿನ 2 ಹಣ್ಣು ತಿನ್ನೋದು ಒಳಗ್ ಕೊಲ್ಯಾಗ ಆರಾಮದಿಂದ ಭಾರಿ ಭಾರಿ ಹಣ್ಣು ಒಯ್ದಿದವ ಹೌದು ಭಾರಿ ಭಾರಿ 4 ಹಣ್ಣು ತಿನ್ನೋದು ಮಕ್ಕೊಂಡು ಬಿಡುದು ಇವ್ರಿಬ್ರು ಅಡ್ಡು ಇದ್ದು ನೋಡ್ರಿ ಹಾ ಇವ್ರು ಬಾಯಿಗೆ ಬಂದಂಗ ದೇವ್ರಿಗೆ ಬೈತಿವತ್ತು ಎಷ್ಟು ಸುಮಾರು ದೇವರು ಹೊಟ್ಟಿಗೆ ಸಹಿತ ಅನ್ನ ಸಿಗಲಾರ್ದಂಗ ಮಾಡ್ದಂದ್ರ ಎಟ್ಟು ನಮ್ಮ ಭೋಗ ಕಾಡುದಿದ್ದಿರಿ ಇವತ್ತು ಬೇಯ್ತಾರ ನಿಮಗ್ ಕೇಳ್ತಾ ದೇವ್ರ ಕಾಡ್ಲಕತ್ತೇನೋ ಏನ್ ಇವ್ರ ಕೈಲೇ ಮಾಡ್ಕೊಂಡ್ರಿ ಆ ವನ ಕೊಟ್ಟಾರ 100 ಎಕರೆ ಹೊಲದಾಗ ಜೋಳಿಗೆ ಕೊಟ್ಟು ಕಳಿಸ್ಯಾನ ಹೌದಲ್ಲ ಕೆಟ್ಟ ಹೊಲಸು ತುಂಬಿಕೊಂಡು ಏನತ್ತಾರ ನಮಗೆ ದೇವ್ರ ಕಾಡ್ಲಕತ್ತೇನ ಹೌದು ದೇವ್ರ ಕಾಡ್ಯಾನ್ರಿ ಇದು ದೃಷ್ಟಾಂತ ಆಯ್ತು ಹಾ ಹಾ ಸಿದ್ಧಾಂತಿಕ ಇಲ್ಲಿ ಏನು ಹೇಳ್ತಾನ ಇದು ಸಂಸಾರ ಅನ್ನೋದು ಒಂದು 100 ಎಕರದ ಬನ ಅದ ವನ ಇದು ವನ ಅದ ದೊಡ್ಡ ದೊಡ್ಡ ಹಣ್ಣು ಹಂಪಲದ ವನ ಈ ಈ ಇದು ಒಂದು ಈ ಮರ್ತ್ಯ ಇದು ಲೋಕ ಅನ್ನೋದು ಒಂದು ಹಣ್ಣಿನ ಬನ ಅದ ಮರ್ತ್ಯ ಲೋಕ ಇದರಾಗ ಪರಮಾತ್ಮ ನಮಗೆ 100 ಅವಿಷ್ಯದ ಒಂದೊಂದು ಜೋಳಿಗೆ 100 ಅಂದ್ರೆ ಏನು 100 ವರ್ಷದ ಒಂದು ಹಣ್ಣು ಇದು ಶರೀರ ಕೊಟ್ಟ ಇದೊಂದು ಅವಿಷ್ಯ ಕೊಟ್ಟಾನ ಒಂದು ಇದೇ ಜೋಳಿಗೆ ಇದೇ ಒಂದು ಜೋಳಿಗೆ ಹೌದು ಇದ್ರಾಗ ಎಲ್ಲ ತುಂಬಿಕೊಂಡು ಬರ್ರಿ ಒಳ್ಳೇದು ಕೆಲಸ ಮಾಡತ್ತೇಳಿ ಕಳಿಸ್ಯಾನ ಈ ಜೋಳಿಗೆ ಕೊಟ್ಟು ಈ ಜೋಳಿಗೆ ಶರೀರಂಬು ಜೋಳಿಗೆ ಜೋಳಿಗೆ ಕೊಟ್ಟು ಈಗ ನಮ್ಮ ಚಿಂಚೋಳಿ ಮುತ್ಯಾನಂತವ್ರು ಮದಗೋಣ ಮುತ್ಯಾನಂತವ್ರು ಶಿರೋಳ ಬಾಬಾನಂತವ್ರು ತುಕಾರಾಮ್ ಮಹಾರಾಜನಂತವ್ರು ಬಸವಣ್ಣನವ್ರು ಅಂತವ್ರು ಒಳ್ಳೇದು ಜೋಳಿಗೆ ತುಂಬಿಕೊಂಡು ಜಗತ್ತದಲ್ಲಿ ಕೀರ್ತಿ ಉಳ್ಳವ್ರ ಹೌದು ಹೌದು ನಾವು ನೀವೇನ್ ಮಾಡ್ರಿ ಹಾ. ನೀವು ತಂದಿರ ಕೊಳತುದು ತೋಡಿ ಕೇಸಿ ಹೈಯ ತಳ್ಕೊತ ಕೂತಿರ್ಲ ಹಟ್ಟಿಗೆ ಹೆಂಡತಿ ಅಂತೀರಿ ಸುಖ ಅದ ಮಕ್ಕಳದಲ್ಲಿ ಸುಖ ಅದ ಹೊಲ್ದಾಗ ಸುಖ ಅದ ಮಾಡ್ಯಾದೊಳಗೆ ಸುಖ ಅದ ಇದು ನೋಡ್ಕೊಂಡು ಕೂತಿರಿ ಹುಳುಕ್ ತುಂಬಿಕೊಂಡು ಕೇಸಿ ಕೂತಿರಿ ಚಲೋ ಮಾಲೆ ಇಲ್ಲ ಮಾಲೆ ಹಾಕೊಂಡಿರಿ ಚಲೋ ಹೌದು ಹೌದು ದುಃಖ ನಿಮ್ಮ ಕೈಲೇ ಮಾಡ್ಕೊಂಡಿರಿ ಹಾ ಹಾ ಅವರು ನಿಮ್ ಕೂಡನೇ ಅದಾರ ಖರೆ ಜಗತ್ತದೊಳಗೆ ಕೀರ್ತಿ ಆಗ್ಯದ ಸೂರ್ಯಚಂದ್ರ ಇರುವವರಿಗೆ ಅವರು ನೆಲಗಂಗಿ ಹರಿಯವರಿಗೆ ಅವ್ರು ನಾಮ ಉಳಿತದ ಪೂಜೆ ನಡೆಯುತ್ತೆ ಗುಡಿ ಗುಂಡಾರ ಕಟ್ಕೊಂಡಾರ ಹೌದು ಹಂಗ ನಾವು ಏನು ಮಾಡ್ಬೇಕಪ್ಪ ಅಂದ್ರೆ ಈ ಭವಲೋಕಕ್ಕೆ ಬಂದ ಬಳಕ ಭೂಲೋಕಕ್ಕೆ ಬಂದ ಬಳಕ ನಾವು ಒಳ್ಳೇದ್ ಕೆಲಸ ಮಾಡಿದೆವು ಅಂದ್ರೆ ಒಳ್ಳೆ ಕರ್ಮನೇ ಮಾಡ್ಬೇಕು ಈ ಜೋಳಿಗೆ ತುಂಬುತ್ತದ ಹೌದು ಹೌದು ಒಳ್ಳೇದು ತುಂಬದೆ ಅಂದ್ರೆ ಯಾರು ಹತ್ತುದಿಲ್ಲ ನಿನಗ ಜಗತ್ತ ಮಾರಾದ್ರ ಒಳ್ಳೇದು ಮಾಡಿದ್ರೆ ಈ ಜೋಳಿಗೆ ತುಂಬತದ ಹೌದು ನಾವು ಈ ಜೋಳಿಗ್ಯಾಗ ಮನಗಂಡು ಒಳ್ಳೆ ಮಾಲೆ ಹಾಕಿದೇವ್ರಿ ಯಾನ್ ಹಾಕಿರಿ ನೀವು ಹಾ ರೀ. ಈಗ ಸದ್ದ ಹರಿ ಬುಂದೆ ಬೇಸನ್ ಖವಾ ಇಂಥದೇ ಹಾಕ್ತೇವಲ್ಲ ನಾವು ಖವ ಹಾಕೊಂಡೆ ಇಂತ ಲವ ಆಗ್ಯಾವ ಎಲ್ಲ ಹಾ ರೀ ಖವ ಹಾಕೊಂಡಕ್ಕೆ ಲವ ಆಗ್ಯದ ಆ ಯಾನ್ ಹಾಕೋಬೇಕನ್ನೋದು ಮೊದಲ ತಿಳಿ ಹಾ 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 ನಾವು ಯಾನ್ ಹಾಕಿದ್ರೆ ಇಲ್ಲಿ ಜಗತ್ತಲ್ಲಿ ಬಾಳ್ತೇವೆ ಹೌದು ಹೌದು ಸತ್ಯ ಸಜ್ಜನರ ಸಂಘವು ಹೆಜ್ಜೆನು ಸವಿದ ಹೆಜ್ಜೆನೆ ಸವಿದಂತೆಂದ ನಾವು ಎಂತಾದ ಮಾಡಬೇಕಪ್ಪ ಜಗತ್ತದಂದ್ರೆ ಈ ನಾಲಿಗೆಯಿಂದ ಕಣ್ಣಿನಿಂದ ಒಳ್ಳೆದ್ದ ಗುಣಗಾನ ಮಾಡಬೇಕು ಪಾಪ ಕರ್ಮಾದಿಗಳಾಗಬಾರದು ತುಕಾರಾಮ್ ಮಾರಾದರು ವಿಠಲ 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 ಕಲ್ಲ ತಾಳ ಕೈಯಾಗಿ ಹಿಡಿದು ವಿಠಲ 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 ತಾಳ ಸಿಕ್ಕಿಲ್ಲ ಹಾರಿಸಲಕ್ಕ ಸಿಕ್ಕಿಲ್ಲ ಅಂದ್ರು ಇಲ್ಲಿ ನಾಲ್ಕು ಜೋಡ್ ಕೊಟ್ರು ಬಡಿಯವ್ರು ತಾದಿಲ್ಲ ವಿಠಲ ವಿಠಲ ತುಕಾರಾಮನ ಮಗಳು ಒಬ್ಬಾಕಿದ್ರೆ ಭಾಗುಬಾಯಿ ಅಂತ ಹೇಳಿ ಹಾ ಭಾಗೀರಥಿ ಅಂತ ಹೇಳಿ ತುಕಾರಾಮನ ಮಗಳು ಅವು ಆ ಊರನ್ನೆಲ್ಲ ಜ್ವಾಳ ಇಸ್ಕೊಂಡು ತಂದು ಬೀಸ್ತಿಳು ಯಾಕೆ ಬಡತನ ಬಂದಿತ್ತೇನ್ರಿ ಇವ್ರಿಗೆ ಎಲ್ಲಾನೇ ಖಲಾಸ್ ದೇವ್ರಿ ಇಟ್ಟ ಅಂತ ಹೇಳಿ ಬೈತಿಳಲ್ಲ ಇಟ್ಟೋಬ್ರ ಈಗ ಎಲ್ಲ ದಾನ ಕೊಟ್ಟ ಬಳಕ ಎಲ್ಲ ಕೊಟ್ಟಾನ ಎಲ್ಲ ಖಲಾಸ್ ಸ್ವಾದ ಬಳಕ ಅಕಡಿ ಕಡಿ ಜ್ವಾಳ ಬೀಸ್ಕೊಂಡು ಮನಿ ಒಳಗೆ ಕುಂಡಿರ್ತಿಳು 7 ಪದರ ಸೀರೆ ಉಟ್ಟು ಹಾ 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 ಯಾರು 7 ಟ್ಯಾಪಿಯು 7 ಟ್ಯಾಪಿ ಸೀರೆ ಉಟ್ಟು ಜೀಜಾಬಾಯಿ ಜ್ವಾಳ ಬೀಸ್ಕೊಂಡು ತಂದು ಮನ್ಯಾಗ ಬೀಸ್ತಿಳು ತುಕಾರಾಮ್ ಮಹಾರಾಜ ಕೈಯಾಗ ತಾಳ ಕಲ್ಲು ತಾಳ ಹಿಡ್ಕೊಂಡು ವಿಠಲ ವಿಠಲ ದೇವು ಗುಡ್ದಾಗ ಹೋಗಿ ಇವರು ಒಮ್ಮ ಅಂಗಳಾಗ ಆಡ್ತಿಳು ಈಕಿ ಭಾಗೀರಥಿ ತುಕಾರಾಮನ ಮಗಳ ಭಾಗೀರಥಿ ಅಂಗಳದೊಳಗೆ ಆಡ್ತಿತ್ತು ಒಬ್ಬ ಅನಗಾಡ ಫಕೀರ್ ಬಂದ ಅನ್ನಗಡ ಫಕೀರ ಅನಗಾಡ ಫಕೀರ್ ಅಂದ್ರೆ ಹೆಂಗ ಅವನ ಹಂತಿಲಿ ಒಂದಿಟ್ಟು ಕಪಾಲಿತ್ತು ಇಸ್ಲಾಂ ಧರ್ಮದವ ಅನಗಾಡ ಫಕೀರ್ ಯಾರು ನೀಡಿದ್ರಂದ್ರೆ ಮಾಯಿ ಮಾಡಿಬಿಡ್ತಿದವ ಬುಟ್ಟ್ಯಾಗಿ ಊರೆಲ್ಲ ನೀಡಿದ್ರೆ ಮೇರಿ ಒಳಗೆ ಯಾನು ಇರ್ಲಾರ್ದ ಕಪಾಲಿನೇ ತುಂಬುತ್ತಿತ್ತಲ್ಲ ಅದಕ್ಕೆ ಅನಗಡ ಫಕೀರ್ ಅವ ಅನಗಾಡ ಫಕೀರ್ ಅಂತೇಳಿ ಜಾದುಗಾರಿತ್ತು ಹೆಸರೇ ಹಂಗದಲ್ಲ ಯಾರು ನೀಡಿದ್ರು ತುಂಬುತ್ತಿತ್ತಿಲ್ಲ ಬೇಡ್ಕೋತ ತುಕಾರಾಮ್ ಮಹಾರಾಜರು ಗುಡಿಸಲಕ್ಕೆ ಬಂದ ಹೌದು ತುಕಾರಾಮ್ ಮಹಾರಾಜರು ಗುಡಿಸಲಕ್ಕೆ ಬರ್ತಾನ ಆಕಿ ಭಾಗೀರಥಿ ಅನ್ನೋದು 4 ವರ್ಷದ ಹುಡುಗಿ ಅಂಗಳದೊಳಗೆ ಆಡ್ತಿಳು ಹೌದು ಆಡು ಎಳಗ ಇವ ಭಿಕ್ಷಾ ಆತ ಅನಾಟಿಗೆ ಆಕಿ ಒಳಗೆ ಓಡಿ ಹೋದಳು ಹುಡುಗಿ ಒಳಗೆ ಓಡಿ ಹೋಗ್ತಾನ ಅವು ಬೀಸ್ತಿಳು ಬೀಸಾಣ ಮಗಲಕ್ಕೆ ಬೀಸುಕಲ್ ಮಗಲಿಗೆ ಹಿಟ್ಟು ಬಿದ್ದಿತ್ತು ಹಿಂಗೆ ಮುಟ್ಟಿಗೆಲೆ ನೀಡ್ಬೇಕಂತೇಳಿ ಕೈಯಾಗಿ ಹಿಂಗೆ ತೊಗೊಂಡ್ಲು ತುಕಾರಾಮನ ಮಗಳು
ಭಾಗೀರಥಿ ಹಿಂಗ ಅವು ಬೇಯಿಸ್ಲತ್ತಾಳ ಹಿಂಗ ತೊಂಡ್ ಬೀಸುಕಲ್ ಮಗ್ಗಲ್ ಹಿಟ್ಟ ಮಗ್ಗಲ್కి ಬಿದ್ದದು ಆಕಿ ಫಾಡತ್ ಕೈಗೆ ಹೊಡೆದ್ ಬಿಟ್ಲು. ಅವ್ವ ಎಂತವ್ರು ಹೊಟ್ಟಿಲಿ ಎಂತದ್ ಹುಟ್ಟಿದೆ. ನಿಮ್ಮ ಅಪ್ಪ ಒಂದು ದೇಗಲ್ ಮಾಡ್ಯದ ಊರೆಲ್ಲ ಬೇಡ್ಕೊಂಡು ತಂದು ಜಾಳ ಬೀಸ್ಕೊಂಡು ತಿನ್ಬೇಕಂದ್ರೆ ಹಿಟ್ಟು ಒಯ್ದಿನಿ ಇಲ್ಲತ್ತೆ ಹುಚ್ಚಿ ಅಂತೇಳಿ ಕೈಗೆ ಫಟ್ಟತ್ ಹೊಡೆದು. ಅವಾಗ ಕೈಯನ್ನ ಹಿಟ್ಟೆಲ್ಲ ಚೆಲ್ತು. ಮೂರೇ ಬಟ್ಟಿನೊಳಗೆ ಹಿಟ್ಟು ಉಳಿತು. ಬಿಟ್ಟಿಲ್ಲ ಪೋರಿ ಎಲ್ಲ ಬಿಟ್ಟಿಲ್ಲಕಿ ಎಲ್ಲ ಹೋಯ್ತು. ಮೂರೇ ಬಟ್ನಾಗ 3 ಬಟ್ನಾಗ ಎಟ್ಟು ಹಿಟ್ಟು ಉಳ್ದಿತ್ರಿ. ಅಟ್ಟೆ ತೊಗೊಂಡು ಹೋದ್ರ ಹೊರಗೆ. ಅಟ್ಟೆ ತೊಗೊಂಡು ಹೋಗಿ ಆ ಅನಗಾಡ ಫಕೀರಿಗೆ ನೀಡಿದ್ರ ಕಪಾಲಿ ತುಂಬಿ ಅಂಗಳದೊಳಗೆ ಚೆಲ್ಲತ್ತತ್ ನೋಡ್ರಿ. ಕಪಾಲಿ ತುಂಬಿ ಅಂಗಳದೊಳಗೆ ಚೆಲ್ತದ. ಎದರ ಶಕ್ತಿ ಅದು? ವಿಠಲ ವಿಠಲ ವಿಠಲ. ಅವನ ಮನಿತಾನದ ಧರ್ಮ ಹೆಂಗದ ನೋಡ್ರಿ. ಹೌದು ಹೌದು ಹೌದು. ತಾಯಿ ಎಲ್ಲ ಚೆಲ್ಲಿದ್ರು ಬರೇ 3 ಬಟ್ನಾಗಿದ್ದುದು ಹಿಟ್ಟ ಒಂದು ಕಪಾಲಿ ತುಂಬಿ ಅಂಗಳದೊಳಗೆ ಚೆಲ್ತದ. ಕೈಯಾಗ ಶಕ್ತಿ ಇರ್ಬೇಕು. ಎಂತ ಕೈಯಾಗ ಶಕ್ತಿ ಇರಬೇಕು. ಊರೆಲ್ಲ ತಿರುಗಾಡಿದ್ರೆ ನನ್ನ ಕಪಾಲಿ ತುಂಬಿಲ್ಲ ಅಂತೇಳಿ ಅದು ಒಂದು 4 ವರ್ಷದ ಮಗಳಿಗೆ ನಮಸ್ಕಾರ ಮಾಡ್ತಾನೆ ಅನಗಾಡ ಫಕೀರ. ಹಂಗೆ ಇದು ಯಾಕೆ ಹೇಳಬಾರ್ದು? ಯಾಕೆ ಹೇಳಬೇಕಾಗ್ಯದಂದ್ರೆ ನಿಮ್ಮಲ್ಲಿ ಒಳ್ಳೆಯದ ಧರ್ಮ ಬೇಕು, ನಮ್ಮಲ್ಲಿ ಸತ್ಯದ ಪುಣ್ಯದ ಬಲ, ಅವಾಗ ನಮಗೆ ಸಿಗ್ತದೆ ಇಂಥದ ಫಲ. ಅದಕ್ಕೆ ತಾವೆಲ್ಲರೂ ಇಲ್ಲಿಯವರೆಗೆ ತಾವೆಲ್ಲರೂ ಬಹಳ ಪ್ರೇಮವಂತರು. ಇಂಥ ಕಾರ್ಯಕ್ರಮ ಇಂಥ ಖಾಂಡ್ ಆಗಬೇಕಾದ್ರೆ ಸಾದಾ ಖಾಂಡ್ ಅಲ್ಲಿದು. ಹೌದಲ್ಲ? ಎಷ್ಟೋ ಜನ್ಮದ ನೀವು ಪುಣ್ಯ ಮಾಡಿರಿ ಅಂತೇಳಿ ಮ್ಯಾಲಿಂದ ಮ್ಯಾಲ ವರ್ಷಿಗೊಮ್ಮ ಇಂಥ ಕಾರ್ಯ ಮಾಡ್ಲಕತ್ತೀರಿ ಅಂದ್ರೆ ಇದರ ಫಲ ಒಮ್ಮೆ ನಿಮ್ಗೆ ಕಟ್ಟಿಟ್ಟ ಬುದ್ಧಿ ಅದ. ಫಲ ಏನೂ ನಾಶ ಆಗುದಿಲ್ಲ. ಅದು ಸದಾ ನಿಮ್ಮಲ್ಲಿ ತುಂಬಿಕೊಂಡೇ ಕೂತಿರ್ತದ. ಅದು ಎಂದೂ ಕೆಡಕಾಗೋದಿಲ್ಲ ಅಂತ ಹೇಳುತ್ತಾ, ಅದಕ್ಕೆ ಯಾವ ರೀತಿಯಿಂದ ಇಂದಿನ ದಿವಸ ಇಂಥ ಒಂದು ಸತ್ಯ ಸಂಘದ ಕಾರ್ಯಕ್ರಮ ತಾವು ಬಹಳ ಪ್ರೇಮ ಭಕ್ತಿಯಿಂದ ಕೇಳಿರಿ. ಎಟ್ಟ ನಕ್ಕೊತ್ತು ಕೇಳಿರಿ. ಹೌದು. ಇಷ್ಟೇ ನಕ್ಕೊತ್ತು ನಿಮ್ಮ ಸಂಸಾರದೊಳಗೆ ಸಾಗರಿ. ಸದಾ ನೀವು ನಕ್ಕೊತ್ತಿದ್ರಿ ಅಂದ್ರೆ ನಿಮ್ಮ ಮನೆಯೊಳಗಿಂದ ದುಃಖ ಓಡಿ ಹೋಗ್ತದ. ಮನೆಯೊಳಗೆ ಕಾಡಾಟ ಇತ್ತಂದ್ರೆ ಕಾಡಾಟ ಹೋಗ್ತದೆ. ಮಹಾರಾಜ್ರ ಸದಾ ನಕ್ಕೊತ್ತಿದ್ರೆ ಯಾವಾಗಲೂ ಮನುಷ್ಯ ನಕ್ಕೊತ್ತ ಇರ್ಬೇಕು. ಜರ್ ಒಂದ್ ವೇಳೆಕ್ ನಗಿ ಬರ್ಲಿಲ್ಲ ಅಂದ್ರೆ ಹೆಂಗ್ ಮಾಡ್ಬೇಕು? ನಮ್ಮ ಹಣಿಬಾರ ಸುಮಾರು ತಿಳ್ಕೊಬೇಕು. ಮತ್ತೆ ಉತ್ತರ ಅಲ್ಲಿ ಅದ. ಮತ್ತೆ ಏನ್ ಹೇಳುದ? ಇಲ್ಲ ಮಾತು ಕೇಳ. ನಾವು ಹೊಟ್ಟೆ ಬರ್ಲಿಕ್ಕಂದ್ರೆ ನಮ್ಮ ಹಣಿಬಾರದಾಗ ಇದೆಯಾದ ತಿಳ್ಕೊಳ್ದು. ಅಳ್ಕೊತ್ಕೊಂಡ್ರಿ ಆಗ್ಲಿ ಮತ್ತೊಬ್ರಿಗೆ ಮನಿ ಮಗ್ಗಲ್ಕ ಅವ್ರು ಮಾಡಿಸಿದ್ರು ಇವ್ರು ಮಾಡಿಸಿದ್ರು ಅದು ತಿರ್ಕೊಂಡ್ರು ಅವ್ರ ಮ್ಯಾಗ ಹಕ್ಕ ಹೊಡ್ಕೋತ ಅವ್ರ ಮನೆ ಮುಂದೆ ಒಂದು ಹರಿ ಅಲ್ಲ ಇವ್ನ ಮನೆ ಮುಂದೆ ನಮ್ಗೆ ಹಂಗೆ ಮಾಡಿಸ್ಯಾರ. ನಮ್ಮ ಹಿಂಗೆ ಮಾಡಿ ನಮ್ಮಲ್ಲಿ ನಿಂಬಿಕಾಯಿ ಬಿದ್ದು ನಮ್ಮಲ್ಲಿ ಉಳಿಗಡ್ಡಿ ಬಿದ್ದು ನಾತಿನು ನಿಮ್ಮ ಮನಾನು ನಿಮ್ಮ ಎಲ್ಲ ಹಿಂಗೆ ತಿರ್ಕೊಳ್ದಿತ್ತಂದ್ರೆ ಬ್ಯಾಂಕ್ನಾಗ ಕೋಟಿಗಟ್ಲಿ ಅವು ತಿರ್ಕೋರಿಲ್ಲ. ಅವು ಯಾರ ಕೈಗೆ ತಿರ್ಕೊಳ್ದಾಗೋದು ಆಗಲ್ಲ. ನಿಮ್ಮ ಮನಿ ಮ್ಯಾಗೆ ತಿರ್ಕೊಳ್ಳೋದು ನಿಮ್ಮ ಮನಿ ಮ್ಯಾಗೆ ಮಾಡಿಸ್ತಾರ. ಏನೋಪ್ಪ ನಮ್ಮ ಮನ್ಯಾಗ ಮಾಡ್ಸ್ಯಾರ. ನಮ್ಮ ಎಮ್ಮೆ ಹಿಂಡಲ್ದು ನಮ್ದು ಮತ್ತೆ ಬ್ಯಾಂಕಿಗೆ ಯಾರು ಮಾಡ್ಸಲ್ಲ. ತಿರ್ಗಿಸ್ಕೊಂಡ್ರೆ ಚಲೋ ಆಗ್ತದಲ್ಲ. ಹಿಂಗೆ ರೊಕ್ಕ ಮಾಡಿಸಿ ತಿರ್ಗಿಸ್ಕೋರಿಲ್ಲ. ಎಲ್ಲಿ ತಿರುಗಿಸ್ಕೋಬೇಕು? ನಿಮ್ಗೆ ಹೇಳ ನಾ ಹೇಳಿದ ಕೊಳಂದ್ರೆ ರುದ್ರಾಕ್ಷಿ ತೊಗೊಂಡಿಗೆ ಸುಮ್ಮನೆ ಹಿಂಗೆ ತಿರುಗಿಸ್ಕೋದು. ಅದೇ ಲಕ್ಷ್ಯ ಎಲ್ಲಿರ್ತದ? ಲೈಟ್ ಬರಲಿಲ್ಲ, ಕಬ್ಬಿಗೆ ನೀರು ಉಣಿಸ್ಬೇಕು. ಇದು ರುದ್ರಾಕ್ಷಿ ಪಿದ್ರಾಕ್ಷಿ ತಿರುಗಿಸ್ಬೇಡ್ರಿ. ನಿಮ್ಮ ಮನಸ್ಸು ತಿರುಗಿಸ್ರಿ. ಒಳಗೆ ಕೂತವನ ಮ್ಯಾಗಿಡ್ರಿ. ಹೌದು ಒಳಗೆ ಕೂತಾರ ನೋಡು. ನಿಮ್ಮ ಮನಸ್ಸ ತಿರುಗಿಸ್ರಿ. ಅವ್ರ ಮೇಲೆ ಇಡ್ರಿ. ಏನ್ ಸುಮ್ ತಿರುಗಿಸ್ಬೇಡ್ರಿ. ಕಟ್ಟಿಗೆ ತಿರುಗಿಸ್ ಓದ್ಕೊಂಡ್ರಿ ಬೇಡ್ರಿ. ಅವನ ಮ್ಯಾಗ ಇಡ್ರಿ. ನಿಮ್ಮ ಮನಸ್ಸು ತಿರುಗಿಸ್ರಿ. ಈ ಪ್ರಪಂಚದ ವ್ಯಾಮೋಹವನ್ನು ಬಿಟ್ಟು ಅವನ ಮ್ಯಾಗ ಇಡ್ರಿ. ಅವ್ ಬಂದದಕ್ಕೆ ತುಂಡು ಮಾಡ್ತಾನವ. ಅಂತ ಯಾವ ಅದು ಉಳಿಗಡಿ ತಿನ್ನಲ್ಲ, ಬದನಿಕಾಯಿ ತಿನ್ನಲ್ಲ, ಬಾಳಿಕಾಯಿ ತಿನ್ನಂಗಿಲ್ಲ, ಅಕ್ಕಿ ತಿನ್ನ ಹೊರ್ತಾದ್ ಹಿಡಿಬೇಡ್ರಿ. ಅವೇನು ಹೊರ್ತಾ ಪಿರ್ತಾ ಕೆಲಸಗಳು. ಆ ಮಂಗಳಾರತಿ ಊಟ ಮಾಡೋದಿಲ್ಲ, ಸೋಮವಾರ ಊಟ ಮಾಡೋದಿಲ್ಲ. ಒಂದು ವಾರನಾಗ ಹೆಣ್ಮಕ್ಳು 2-3 ವಾರ ಉಣದೇ ಇಲ್ಲ ಅವರು. ಬರೀ ಆ ದೇವ್ರದು ಈ ದೇವ್ರ ಉಳ್ಳಾಗಡ್ಡಿ ಕೊಳ್ಳ ಕಟ್ಕೋತಾರ. ಒಟ್ಟು ಇವೆಲ್ಲ ಬಿಡುದು. ಇವೆಲ್ಲ ವರ್ತ. ಈ ವರ್ತ ಯಾವು ಬೇಡ. ಇಂಥ ವರ್ತ ಹಿಡ್ರಿ. ಒಬ್ಬರು ಬ್ಯಾಳಿ ತಿನ್ನಂಗಿಲ್ಲ, ಒಬ್ರು ಅಕ್ಕಿ ತಿನ್ನಲ್ಲ, ಒಬ್ಬಾಕಿ ಬಾಳಿಕಾಯಿ ತಿನ್ನ. ಯಾರ ಮ್ಯಾಗ ಹಿಡ್ದಿ? ನಾ ಬಾಳಿಕಾಯಿ ವರ್ತ ಹಿಡ್ದು ಏನಾತ ಹಿಡಿದ್ರ ಅದು. ಹಿಂಗೆ ವರ್ತ ಹಿಡ್ರಿ. ತುಕಾರಾಮ್ ಮಾರಾದ್ರು ಹೇಳ್ಯಾರ. ಹಂಗ ವರ್ತ ಹಿಡ್ರಿ. ಇನ್ನೊಬ್ಬರಿಗೆ ನಾ ಸುಮಾರು ಮಾತಾಡೋದಿಲ್ಲ. ಇನ್ನೊಬ್ಬರಿಗೆ ಹಾಳಾಗಂಥದ್ದು ನಮ್ಮಲ್ಲಿ ಭಾವ ಬರಬಾರ್ದು. ಇನ್ನೊಬ್ಬರ ಸಂಸಾರ ಚಲೋ ನಡೆದಿತ್ತಂದ್ರೆ ಸುಮಾರು ಆಗಬಾರ್ದು. ಮೂರಾಬಟ್ಟಿ ಮಾಡಬಾರ್ದು. ಇನ್ನೊಬ್ಬರು ಸುಮಾರು ಹಾಳಾಲಿ ಅಂತೇಳಿ ಮೂರಾಬಟ್ಟಿ ಅಂತೇಳಿ ಬಟ್ಟು ಮುರಿಬಾರ್ದು. ಇವು ಎಲ್ಲ ಬಿಡ್ತೇವೆ ಅಂತ ಹೇಳಿ ಇಂಥದ್ದು ವರ್ತ ಹೇಳ್ರಿ.
ಸತ್ಯದಿಂದ ಪರಮಾತ್ಮ ಕೊಡಬೇಕು. ಪರಮಾತ್ಮನೇ ಅವನಿಗೆ ಕೊಡಬೇಕು, ನಾವೇ ಉಣ್ಬೇಕು. ಈ ಸತ್ಯದ ಈ ವರ್ತ ಹಿಡ್ರಿ. ಯಾವ ದೇವ್ರು ಕಾಡ್ತದ ನನಗೆ ಫೋನ್ ಹಚ್ಚಿ ನಾ ಬರ್ತಕ್ಕೆ. ಮತ್ತೆ ಈ ವರ್ತ ಹಿಡಿಲಾರ್ದು ಏನ್ರೆ ಮೋಸತನದಿಂದ ಏನ್ರೆ ತುಡುಗು ಮಾಡುದು, ಉಳ್ಳಾಗಡ್ಡಿ ತುಡುಗು ಮಾಡುದು ಹಿಂಗಾಯ್ತಂದ್ರ ಅವತ್ತಿ ನಿನ್ನಂತಾಕಿ ಒಬ್ಬಾಕಿ ಹೆಣ್ಮಗಳು ತುಡುಗು ಮಾಡಿಳತ್ತ. ನನ್ನಂತಕ್ಕೆ ನಾ ಹೆಣ್ಮಗಳಿದ್ದ ಇಲ್ಲ ಮತ್ತೆ ನೀನೇ ಮಾತಾಡೋದು ಹೆಂಗ್ರಿ ಮಹಾರಾಜರ? ಆಕೆ ನೀ ಹೆಂಗೆ ಮಾತಾಡ್ತೀವಿ ಉಳಿಗಡಿ ತುಡುಗು ಮಾಡ ಮತ್ತೊಬ್ರಿಗೆ ಓಣ್ಯಾನ ಪಂಚಾಯತಿ ನ್ಯಾಯ ಮಾಡೋದು, ಆಕಿ ಉಳಿಗಡಿ ತುಳಿಗಾಡ್ ಮಾಡೋದು. ಓಣಿ ಅರ್ಧ ಓಣಿ ನ್ಯಾಯ ಮಾಡ್ತಾವ ಮುದುಕ್ಯಾರು. ಉಳಿಗಡಿ ಉಳಿಗಡಿ ತುಳುಗು ಮಾಡೋದು. ಒಮ್ಮೆ ಮಾಡಿಳತ್ತ ಪಂಚಾಯತಿ ಕಟ್ಟಾಗ ಹೋಯ್ದು ಕುಂಡ್ರಿಸ್ಯಾರ. ಆಕಿ ಪಂಚಾಯತಿ ಕಟ್ಟಾಗ ಹೋಯ್ದು ಕುಂಡ್ರಿಸ್ಯಾರ. ಹ್ಯಾಂಗ ಕುಂಡ್ರಿಸ್ಯಾರ? ಕೊಳ್ಳಾಗ ಒಂದು 4 ಉಳಿಗಡಿ ಕಟ್ಟಿ ಅದ್ ಕಟ್ಟಿ ಕೇಸಿ ಹುಚ್ಚಿ ತುಡುಗು ಮಾಡ್ಬಾರ್ದು. ಹೋಗಿ ಶಾಣೆ ಐತಿ ಬಾಲಚಂದ್ರ ಅಂತ 10-20 ಮಂದಿ ಕೂತಿರ್ಬೇಕಲ್ಲ, ದೊಡ್ಡ ಮಂದಿ ಎಲ್ಲ ಕೂಡಿ ಕೇಸಿಂದ ಹೋಗ್ಯಾಳ ಹಾದ್ಯಾಗ ಒಬ್ಬ ಕೇಳಿರುತ್ತೆ ಏನತ್ತ ಐ ನೀ ಏನೋ ಉಳಿಗಡಿ ತುಡುಗು ಮಾಡಿರ್ತ ಪಂಚಾಯತ್ಯಾಗ ಒಯ್ದು ಕುಂಡ್ರಿಸಿರತ್ತಲ್ಲ, ಚೌಡಿ ಕಟ್ಟಿ ಮೇಲೆ ಚೌಡ್ಯಾಗ ಒಯ್ದು ಕುಂಡ್ರಿಸಿರತ್ತಲ್ಲ ನಿನಗ ಆಕೆ ಏನಂತ ಹೇಳ್ತ ಐ ನಾ ಒಬ್ಬಾಕಿನ ಕೂತಿದ್ದೆ ಮಸ್ತ್ ಮಂದಿ ಇತ್ತಲ್ಲ ಅಲ್ಲಿ ಅಂದ್ರೆ ಎಲ್ಲ ಕಾಂಬಳೆ ಸರ್ ಇದ್ರು, ಎಲ್ಲ ಕಾಂಬಳೆ ಇದ್ದ, ಎಲ್ಲ ಸರ್ಪಂಚ್ ಎಲ್ಲರೂ ಇದ್ರು. ನಾವು ಒಬ್ಬಾಕಿನಿದ್ದೆ, ಊರ್ ಮುಖಂಡ್ರೆಲ್ಲ ಅಲ್ಲೇ ಇದ್ರು. ಅವ್ರು ಬೇರೆ ನಿನ್ ಕೊಳ್ಳಾಗ ಉಳಿಗಡಿ ಕಟ್ಟಿಕೊಂಡ್ರಿಸ್ಯಾರಲ್ಲ ಹಿಂಗ ಅಂದತ್ ಮುದುಕಿ. ಐ ದಮ್ಮು ಕಟ್ಟ್ಯಾರ, ನಾನು ಸಣ್ಣ ಕಟ್ಟ್ಯಾರ. ಹೌದು ಹೆಂಗ್ ಮಾಡ್ತೀರಿ? ಹಂಗೆ ಮಾಡೋದ್ರಿ, ಮತ್ತೆ ಹೆಂಗ್ ಮಾಡೋದು? ಮನುಷ್ಯನಲ್ಲಿ ಜ್ಞಾನ ರೀ. ಹೌದು, ಜ್ಞಾನವೇ ಮನುಷ್ಯಗ ಸಂಪಾದನೆ ಅದ. ಹೌದು, ಜ್ಞಾನವೇ ನಮಗ ನಮ್ಮ ಹಣಿಬಾರದ ಭಾಗ್ಯ ಅದ. ನಮಗ ಯಾರೂ ಇಲ್ಲ, ನಮಗ ಪರಮಾತ್ಮ ಒಬ್ಬನೇ ಅದಾನ. ಜ್ಞಾನ ದೇವತೋ ಕೈವಲ್ಯ. ಹಂಗ ಪರಮಾತ್ಮನ ಮ್ಯಾಗ ನಾವು ಎಲ್ಲ ಪರಮಾತ್ಮನ ಮ್ಯಾಗ ಮಕ್ಕಳಿದ್ದೆವು. ನೀವು ಏನು ಆಗ್ತದ ಅನ್ನೋದು ಎಲ್ಲ ಅವನಿಗೆ ಚಿಂತಿರ್ತದ. ಎಲ್ಲ ಚಿಂತೆ ಅವನಿಗದ. ನೀವು ಹೆಂಗ ಮಕ್ಕಳು, ನಿಮ್ಮ ಸಣ್ಣ ಮಕ್ಕಳು ಸಂಡಾಸ್ ಮಾಡ್ಲತ್ತಳು, 3 ತಿಂಗಳ ಕೂಸು ಕೆಮ್ಮಲಕತ್ತು ಸಂಡಾಸ್ ಮಾಡ್ತಾರ, ಪಂತ ಯಾರಿಗೆ ಹೇಳ್ತಾರ? ಕೂಸು ಸಂಡಾಸ್ ಮಾಡ್ಲತ್ತಾರ ಪಂತ. 3-4 ತಿಂಗಳ ಕೂಸದ ಸಂಡಾಸ್ ಮಾಡ್ತದ, ಕೆಮ್ಮತದ, ಪಂತ ಯಾರು ಮಾಡ್ತಾರ? ಅವ್ರು ಹೇಳ್ತಾರ. ಅವು ಪಂತ ಮಾಡ್ದಳಂದ್ರ ಈ ಕೂಸಿನ ಸಂಡಾಸ್ ಕಮ್ಮ ಆಗ್ತದ. ನೋಡಿ ಎಷ್ಟು ಮಜಬೂತ್ ಅದ. ಹೌದಲ್ಲ, ಮತ್ತ ಎಷ್ಟು ಚಂದ ಅದ ನೋಡಿ ಕತಿ. ಹೌದು, ಅವು ಪಂತ ಮಾಡ್ದಳಂದ್ರ ಈ ಕೂಸಿನ ಸಂಡಾಸ್ ಕಮ್ಮ ಆಗ್ತದ. ಅದರಂತೆ ಈ ಊರ ಆಳು ಅಂತವ್ರು ತಾಯಿ ತಂದಿದ್ರು. ಏನು ಊರ ಪಂಚರಂದ್ರ ತಾಯಿ ತಂದ ಅವ್ರು ಪಂತ ಮಾಡಿದ್ರಂದ್ರೆ ಉಳುಕಿನವ್ರು ಎಲ್ಲಾರು ಊರು ಸುತ್ತ ಆಗ್ತಾವ ಅಂದಂಗಾಯ್ತು. ಹೌದು, ಇಷ್ಟೇ. ಈ ಊರೇನ ಆಳ್ತಾರ, ಅವ್ರು ಪಂತ ಮಾಡ್ರಿ. ಅವ್ರು ಏನೇನು ಪಂತ ಮಾಡಬೇಕು? ಯಾವಾಗಲೂ ಅವ್ರು ಎಷ್ಟು ಕುಲಾಹದ ನೆಂಟು ಜಾತಿದ್ರು ಎಲ್ಲ ನಮ್ಮವ್ರನಂತದ ಭಾವ ಇರಬೇಕು. ಅದು ಆದತೇಳೆ ಇಂಥ ದೊಡ್ಡ ಕಾರ್ಯ ನಡೆದಾವು. ನಾವು ಅದೇ ಹೇಳತ್ತೀವಿ, ನಾನು ಅದೇ ಹೇಳತ್ತಿದ್ದ, ಇಬ್ರು ಅದೇ ಹೇಳಿದ್ರಿ. ಕೇಳವ್ರು ಯಾರು? ಹಾಡ್ರಿ. ಅದಕ್ಕೆ ಜಗತ್ತದೊಳಗ ನೇಮ ಇಡ್ರಿ. ಯಾವ ನೇಮ ಇಡ್ರಿ? ಯಾವುದು? ಮುಂಜಾನೆ ಎದ್ದು ಹಾಸಿಗೆಂದು ಎದ್ದು ಅಲ್ಲೇ ಕೂತು ಮಲಕಾರಿಸಿದ್ದ ನನ್ನ ಕೈಯಿಂದ ಸುಮಾರು ಆಗಬಾರ್ದು, ಇದಕ್ಕೆಲ್ಲ ನೀನೇ ಕಾರಣ ಅಂತೇಳಿ ನಿಮ್ಮ ಕೌದ್ಯಾಗ ಎದ್ದ ನಮಸ್ಕಾರ ಮಾಡ್ರಿ, ಮಕ್ಕಳು ಒಳಗೆ ನಮಸ್ಕಾರ ಮಾಡ್ರಿ. ಇಂದ ನನ್ನ ಕೈದಿಂದ ಒಳ್ಳೆತ್ತಿ ಆಗಬೇಕನ್ನೋದು ಇಷ್ಟೇ ವಿಚಾರ ಮಾಡ್ರಿ. ಯಾರ್ಯಾರು ಬರುವುದಿಲ್ಲ. ಹೌದು, ನಿಮ್ಮ ಟೈಮ್ಕ ಅವನೇ ಬಂದಾನ. ಬಂಧುಗಳಾದವರು ಬಂದುಂಡು ಹೋಗುವರು, ಬಂಧನ ಕಳೆಯಲ್ಲರಿಯರು ಗುರುವಿನಿಂದ ಬಂಧುಗಳೇ ಉಂಟೆ ಸರ್ವಜ್ಞ ಅಂತ ಹೇಳ್ತಾನ. ಹೌದು, ನಮ್ಮ ಟೈಮ್ ಬಂದ್ರೆ ಹೆಂಡ್ರಾಗೋದಿಲ್ಲ, ಮಕ್ಕಳಾಗೋದಿಲ್ಲ, ಯಾರೂ ಆಗೋದಿಲ್ಲ. ಇಲ್ಲ ಪಾಂಡವರು 5 ಮಂದಿ ಇದ್ರು. ದ್ರೌಪದಿ ಸೀರಿ ಕಳುವೆಳಗೆ ಯಾರು ಬಂದ್ರು ಅಂತ 5 ಮಂದಿ ಬಲಾಢ್ಯರಿದ್ರು. ಎಲ್ಲರೂ ದೇವಾಂಶ ಸಂಪೂತರಿದ್ರು. ಕೃಷ್ಣ ಬಂದನ, ಪರಮಾತ್ಮ ಬಂದು ಬಿಡಿಸ್ಯಾನ. ಹೌದು, ಹಂಗ ನೀವು ಮಾಡದಂತ ಕರ್ಮಗಳನ್ನು ಬಿಡಸವ್ರ ಒಳಗೆ ಕೂತಾರ. ನಮ್ಮಂತವ್ರ ಕೈಲಿ ಆಗೋದಿಲ್ಲ. ನಾವು ಬರೇ ಹೇಳೋರಟ್ಟೆ ಅನಂತ ಮಾತನ್ನ ಹೇಳಿ ಯಾವ ರೀತಿಯಿಂದ ನಮ್ಮ 4 ಮಂದಿ ಸತ್ಯ ಧರ್ಮರು ಯಾವ ರೀತಿಯಿಂದ ಧರ್ಮ ಕಟ್ಟಿದ್ರ ನಂತ ಒಂದು 4 ನುಡಿ ಚಾಲ್ ಹಾಡಿ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯ ಆಗ್ತದೆ. ಮುತ್ತಿ ಆಡವದನ ಕಣ್ಣು ತುಂಬ ನೋಡ್ರಿ, ಅವನಿಗೆ ಬೇಡ್ಕೋರಿ, ಯಪ್ಪ ಸದಾ ನಮ್ಮ ಊರ ಮ್ಯಾಗ ನೀ ಬಾ, ನಮ್ಮ ಊರಿಗೆ ಹೈ ನಿನ್ನ ಆಶೀರ್ವಾದ, ನಿನ್ನ ನೆಳ್ಳ ನಮ್ಮ ಊರ ಮ್ಯಾಗ ಇರಲಿ ಅಂತ ಹೇಳಿ ಬೇಡ್ಕೋರಿ. ಈ ಅಪಾಳಿ ಜಗತ್ತೇ ಆಳದಂಥ ಭಗವಂತ ಭಾಳ ದೊಡ್ಡವದನ. ನೀವು ಎಲ್ಲರೂ ಕೂಡಿಕೆಸಿಂದ ಏನು ಮಾಡೋದದಪ್ಪ ಅಂದ್ರೆ ಅವನ ಚಿಂತನೆ ಮಾಡೋದದ. ಈ ಶರೀರ ಒಮ್ಮೆ ಬರ್ತದ, ಒಮ್ಮೆ ಹೋಗ್ತದ. ಇದು ಯಾವಾಗಲೂ ಭರಾಸಿದ್ದ ಶರೀರ ಇಲ್ಲ. ಸದಾ ಅವನ ಮ್ಯಾಗ ನಂಬಿಗಿಡ್ರಿ, ನಮ್ಮ ದುಃಖ ತೆಗಿಯಂಥ ಶಕ್ತಿ ಅವನಲ್ಲಿ ಅದ. ಅದಕ್ಕೆ ಯಾವ ರೀತಿಯಿಂದ 4 ಮಂದಿ ಸತ್ಯ ಧರ್ಮರು ಧರ್ಮ ಕಟ್ಟಿ ಕಟ್ತಾರೆ.
ಸತ್ಯ ಧರ್ಮ ರಾದ್ರ ಪ್ರಬಲ ಹೆಂಗಾದ್ರು ಭಕ್ತಿ ಮಾಡಿ ಸುತ್ತ ನಾಡಿಗೆ ಹಾಕ್ಯಾರೋ ಜಾಲ ಸತ್ಯ ಧರ್ಮ ರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತ ನಾಡಿಗೆ ಹಾಕ್ಯಾರೋ ಜಾಲ ತಗದರೊಂದ ಅಕಲ ಕೇಳಿಸಿದ್ದರ ಲೀಲಾ ತಗದರೊಂದ ಅಕಲ ಕೇಳಿಸಿದ್ದರ ಲೀಲಾ ಕುಂದಲರು ತೇಜಿಯ ಮ್ಯಾಲ ಸತ್ಯ ಧರ್ಮರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತ ನಡಿಗೆ ಹಾಕ್ಯಾರ ಜಾಲ ಪ್ರಬಲ ಭಕ್ತಿ ಮಾಡಿ ಸುತ್ತ ನಡಿಗೆ ಹಾಕ್ಯಾರ ಜಾಲ ತಗದರು ಒಂದು ಅಕಲ ಕೇಳಿಸಿದರ ಲೀಲಾ ತಗದರು ಒಂದು ಅಕಲ ಕೇಳಿಸಿದರ ಲೀಲಾ ಕೊಂತ ನಡೆದ್ರ ತೇಜಿಯ ಮ್ಯಾಲ ಸತ್ಯ ಧರ್ಮ ರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತ ನಡಿಗೆ ಹಾಕ್ಯಾರೋ ಜಾಲ ಸತ್ಯ ಧರ್ಮ ರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತ ನಡಿಗೆ ಹಾಕ್ಯಾರೋ ಜಾಲ ತಗದರೊಂದ ಅಕಲ ಕೇಳಿಸಿದ್ದರ ಲೀಲಾ ತಗದರೊಂದ ಅಕಲ ಕೇಳಿಸಿದ್ದರ ಲೀಲಾ ಕುಂತಲಳು ತೇಜಿಯ ಮ್ಯಾಲ ಸತ್ಯ ಧರ್ಮ ರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತ ನಡಿಗೆ ಹಾಕ್ಯಾರೋ ಜಾಲ ಸತ್ಯ ಧರ್ಮ ರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತ ನಡಿಗೆ ಹಾಕ್ಯಾರೋ ಜಾಲ ಅವಸರ್ಲೆ ಬಂದ್ರು ಮೈಲರ್ ಹಟ್ಟಿ ಮೇಲ ಜಾಗ ನೋಡಿ ತ್ಯಾಜಿ ನಿಂತ ಊರಿ ಮಳಕಲ ಅವಸರ್ಲೆ ಬಂದ್ರು ಮೈಲರ್ ಹಟ್ಟಿ ಮೇಲ ಜಾಗ ನೋಡಿ ತ್ಯಾಜಿ ನಿಂತ ಊರಿ ಮಳಕಲ ಬಾಯನ ನೋರಿ ಬಿದ್ದಿತ್ತಲ್ಲ ಇಳದ ನಿಂತು ಸಿದ್ಧರಿ ಅಲ್ಲ ಬಾಯನ ನೋರಿ ಬಿದ್ದಿತ್ತಲ್ಲ ಇಳದ ನಿಂತು ಸಿದ್ಧರಿ ಅಲ್ಲ ಭಕ್ತರು ಬಂದು ಹಿಡಿದರ ಕಾಲ ಮಹಿಮೆ ನೋಡಿ ಭಕ್ತರು ಬಂದು ಹಿಡಿದರ ಕಾಲ ಭಕ್ತರು ಬಂದು ಹಿಡಿದರ ಕಾಲ ಮಹಿಮೆ ನೋಡಿ ಭಕ್ತರು ಬಂದು ಹಿಡಿದರ ಕಾಲ ತಗದರೊಂದ ಅಕಲ ಕೇಳಿಸಿದ್ದರ ಲೀಲಾ ತಗದರೊಂದ ಅಕಲ ಕೇಳಿಸಿದ್ದರ ಲೀಲಾ ಕುಂದಲರು ತೇಲಿಯ ಮ್ಯಾಲ ಸತ್ಯ ಧರ್ಮ ರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತ ನಡಿಗೆ ಹಾಕ್ಯಾರ ಜಾಲ ಸತ್ಯ ಧರ್ಮ ರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತ ನಡಿಗೆ ಹಾಕ್ಯಾರ ಜಾಲ ಮೈಲರ್ ಹಟ್ಟಿ ಮುರಿದರಲ್ಲ ಹೊಂದ ಬೆವರಿಗಂತ ನಾಮ ಇಟ್ಟರಲ್ಲ ಮೈಲರ್ ಹಟ್ಟಿ ಮುರಿದರಲ್ಲ ಹೊಂದ ಬೆವರಿಗಂತ ನಾಮ ಇಟ್ಟರಲ್ಲ ಸೋಮಳ ಮುತ್ತ
ತಗದ ನಗಲ ಸತ್ಯ ಧರ್ಮರಿಗೆ ಕರೆದನಿ ಅಲ್ಲ ಮುತ್ಯ ತಗದ ನಕಲ ಸತ್ಯ ಧರ್ಮರಿಗೆ ಕರೆದನಲ್ಲ ಧರ್ಮ ಕಟ್ಟಿ ಕಟ್ಟು ನಿನ್ನ ಮ್ಯಾಲ ಬೆವರಯಾಗ ಧರ್ಮ ಕಟ್ಟಿ ಕಟ್ಟು ನಿನ್ನ ಮ್ಯಾಲ ಧರ್ಮ ಕಟ್ಟಿ ಕಟ್ಟು ನಿನ್ನ ಮ್ಯಾಲ ಬೆವರಯಾಗ ಧರ್ಮ ಕಟ್ಟಿ ಕಟ್ಟು ನಿನ್ನ ಮ್ಯಾಲ ತಗದರೊಂದ ಅಕ್ಕನ ಕೇಳಿಸಿದ್ದರ ಲೀಲ ತಗದರೊಂದ ಅಕ್ಕನ ಕೇಳಿಸಿದ್ದರ ಲೀಲ ಗೊಂದಲದ ಜೇಜಿಯ ಮ್ಯಾಲ ಸತ್ಯ ಧರ್ಮರಾದ್ರ ಪ್ರಬಲ ಭಕ್ತಿ ಮಾಡಿ ಸುಂದರನಿಗೆ ಹಾಕ್ಯರು ಜಾಲ ಸತ್ಯ ಧರ್ಮರಾದ್ರ ಪ್ರಬಲ ಭಕ್ತಿ ಮಾಡಿ ಸುಂದರನಿಗೆ ಹಾಕ್ಯರು ಜಾಲ ಸತ್ಯ ಧರ್ಮರಾದ್ರು ಖುಷಿಯಲ್ಲ ಪಾಯ ತೆಗೆದು ಧರ್ಮ ಕಟ್ಟಿ ಕಟ್ಟರಲ್ಲ ಸತ್ಯ ಧರ್ಮರಾದ್ರು ಖುಷಿಯಲ್ಲ ಪಾಯ ತೆಗೆದು ಧರ್ಮ ಕಟ್ಟಿ ಕಟ್ಟರಲ್ಲ ಧರ್ಮ ಕಟ್ಟಿ ಮುಗಿದ ಮ್ಯಾಲ ಏರು ನಂದ್ರು ಕಟ್ಟಿ ಮ್ಯಾಲ ಧರ್ಮ ಕಟ್ಟಿ ಮುಗಿದ ಮ್ಯಾಲ ಏರು ನಂದ್ರು ಕಟ್ಟಿ ಮ್ಯಾಲ ಧರ್ಮ ಕಟ್ಟಿ ಮೊಟ್ಟಗೊಡಲಿಲ್ಲ ಧರ್ಮರಿಗೆ ಧರ್ಮ ಕಟ್ಟಿ ಮೊಟ್ಟಗೊಡಲಿಲ್ಲ ಧರ್ಮ ಕಟ್ಟಿ ಮೊಟ್ಟಗೊಡಲಿಲ್ಲ ಧರ್ಮರಿಗೆ ಧರ್ಮ ಕಟ್ಟಿ ಮೊಟ್ಟಗೊಡಲಿಲ್ಲ ತಗದರೊಂದ ಅಕನ ಕೇಳಿಸಿದ್ದರ ಲೀಲ ತಗದರೊಂದ ಅಕನ ಕೇಳಿಸಿದ್ದರ ಲೀಲ ಗೊಂದಲದ ತೇಜಿಯ ಮ್ಯಾಲ ಸತ್ಯ ಧರ್ಮರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತಲಡಿಗೆ ಹಾಕ್ಯಾರೋ ಜಾಲ ಸತ್ಯ ಧರ್ಮರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತಲಡಿಗೆ ಹಾಕ್ಯಾರೋ ಜಾಲ ವಿಚಾರ ಮಾಡಿ ಧರ್ಮರೆಲ್ಲ ಕುಂತ ನಡೆದ್ರ ತೇಜಿಯ ಮ್ಯಾಲ ವಿಚಾರ ಮಾಡಿ ಧರ್ಮರೆಲ್ಲ ಕುಂತ ನಡೆದ್ರ ತೇಜಿಯ ಮ್ಯಾಲ ಮಕ್ಕಣಪುರಕ್ಕ ಬಂದರಲ್ಲ ಸೋಮಲಿಂಗದು ಹಿಡಿದ್ರ ಕಾಲ ಮಕ್ಕಣಪುರಕ್ಕ ಬಂದರಲ್ಲ ಸೋಮಲಿಂಗದ ಹಿಡಿದ್ರ ಕಾಲ ಕಟ್ಟಿ ಶತಿಗೆ ಬರಬೇಕು ಮೊದಲ ಗುರುನಾಥ ಕಟ್ಟಿ ಶತಿಗೆ ಬರಬೇಕು ಮೊದಲ ಕಟ್ಟಿ ಶತಿಗೆ ಬರಬೇಕು ಮೊದಲ ಗುರುನಾಥ ಕಟ್ಟಿ ಶತಿಗೆ ಬರಬೇಕು ಮೊದಲ ತಗದರೊಂದ ಅಕನ ಕೇಳಿಸಿದ್ದರ ಲೀಲ ತಗದರೊಂದ ಅಕನ ಕೇಳಿಸಿದ್ದರ ಲೀಲ ಗೊಂದಲದ ತೇಜಿಯ ಮ್ಯಾಲ ಸತ್ಯ ಧರ್ಮರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತಲಡಿಗೆ ಹಾಕ್ಯರೋ ಜಾಲ ಸತ್ಯ ಧರ್ಮರಾದ್ರ ಪ್ರಬಲ ಭಕ್ತಿ ಮಾಡಿ ಸುತ್ತಲಡಿಗೆ ಹಾಕ್ಯರೋ ಜಾಲ ಸೋಮಲಿಂಗ ಅದು ಖುಷಿಯಲ್ಲ ಬರ್ತನಂತ ಹಸ್ತ ಇಟ್ಟ ಮಸ್ತಕ ಮ್ಯಾಲ ಸೋಮಲಿಂಗ ಅದು ಖುಷಿಯಲ್ಲ ಬರ್ತನಂತ ಹಸ್ತ ಇಟ್ಟ ಮಸ್ತಕ ಮ್ಯಾಲ ಧರ್ಮರ ಹತ್ತಿ ತೇಜಿ ಮ್ಯಾಲ ಬಂದ ಹಿಡಿದ್ರು ತಂದಿ ಕಾಲ ಧರ್ಮರ ಹತ್ತಿ ತೇಜಿ ಮ್ಯಾಲ ಬಂದ ಹಿಡಿದ್ರು ತಂದಿ ಕಾಲ ಕಟ್ಟಿ ಶತಿಗೆ ಬರಬೇಕು ಮೊದಲ ತಂದೆ ನೀನು ಕಟ್ಟಿ ಶತಿಗೆ ಬರಬೇಕು ಮೊದಲ ಕಟ್ಟಿ ಶತಿಗೆ ಬರಬೇಕು ಮೊದಲ
ತಂದೆ ನೀನು ಕಟ್ಟಿ ಸತಿಗೆ ಬರಬೇಕು ಮೊದಲ ತಗದರೊಂದ ಅಕಲ ಕೇಳಿಸಿದ್ದರಲೇನ ತಗದರೊಂದ ಅಕಲ ಕೇಳಿಸಿದ್ದರಲೇನ ಕೊಂತ ನಡೆದ ತೇರಿಯ ಮ್ಯಾಲ